ಭವಂತೆ ಸಹಸ್ರಶಃ ಅಂತ ಉಪನಿಷತ್ತು ಹೇಳ್ತದೆ. ಈಗ ಕಂಬಾರ ಕಬ್ಬಿಣ ಕಾಸ್ತಾನ ಅಡಗಲ್ ಮೇಲೆ ಇಟ್ಟು ಹೊಡಿತಾನೆ, ಆ ಕಿಡಿ ಸಿಡಿತವಲ್ಲ ಎಲ್ಲಿ ನಿಮ್ಮ ಒಲೆನ ತಿಳಿಸುವುದು ಕಿಡಿಯವು ಕಬ್ಬಿಣ ಕಾಸಿ ಅಡಗಲ್ ಮೇಲೆ ಇಟ್ಟು ಹೊಡೆದಾಗ ಚಟ್ಟಪಟ್ಟಂತ ಕಿಡಿಗಳು ಸಿಡಿತವಲ್ಲ ಎಲ್ಲಿ ಬಂದ್ರೆ ಕಾದ ಕಬ್ಬಿಣದ ಗಟ್ಟಿಯೊಳಗಿಂದ ಕಿಡಿಗಳು ಹೊರಗೆ ಬಂದವು. ಒಂದು ದೇವಿ ಬೆಂಕಿ ಹಚ್ಚಿದ್ರೆ ಎರಡು ಕಿಡಿಗಳು ಸಿಡಿತವಲ್ಲ, ಆ ಮೂಲ ಹೆಂಡದಿಂದ ಆ ಬೆಂಕಿಯೊಳಗಿಂದ ಹೆಂಗೆ ಕಿಡಿಗಳು ಬಂದವು, ಹಾಗೆ ಪರಮಾತ್ಮನೆಂಬ ಅಖಂಡ ಗಟ್ಟಿಯಿಂದ ಸಿಡಿದ ಕಿಡಿಗಳು ನೀವೆಲ್ಲರೂ. ನಾನು ಸುಮ್ಮನೆ ಹೇಳಲಿಲ್ಲ, ಶಾಸ್ತ್ರ ಹೇಳ್ತದ ಮಮೈವಾಂಶ ಜೀವಲೋಕಿ ಅಂತ. ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಗಳು ನನ್ನ ವಂಶಿಕರು ಅಂತ ಪರಮಾತ್ಮನೇ ಗೀತೆಯಲ್ಲಿ ಹೇಳ್ತಾನ. ಅಂದ್ರೆ ಈ ಶ್ರಾವ ಏನು ತಿಳಿಸ್ತದ ನಿನಗೆ ಅಂದ್ರೆ ನಿನ್ನ ಇತಿಹಾಸ ಎಲ್ಲಿ ಬಂದಿ ಅಂದ್ರೆ ಪರಮಾತ್ಮನಿಂದ ಬಂದಿ. ಎಲ್ಲಿ ಹೋಗು ಮನೆಗೆ ಹೋಗುದು ಮತ್ತೆ ಗಟ್ಟಿನೇ ಇಲ್ಲ. ಎಲ್ಲಿ ಹೋಗ್ರಿ ಪರಮಾತ್ಮನೇ ಮತ್ತೊಮ್ಮೆ ಸೇರುವವರೆಗೂ ಹೋಗಿ ಸೇರುವವರೆಗೂ ಸಮಾಧಾನ ಇರಬಾರ್ದು, ನೆನಪಿರಬಾರ್ದು. ಆ ಸೇರುವ ಕರ್ತವ್ಯವನ್ನೇ ಹೀಗೆ ಮಾಡಬೇಕು. ಭಗವಂತನನ್ನ ಪರಮಾತ್ಮನನ್ನು ಕುರಿತು ಅವನನ್ನು ಸೇರುವ ಅವನನ್ನು ಕೂಡುವ ಕರ್ತವ್ಯನೇ ಮಾಡಬೇಕು. ಏನು ಮಾಡಬೇಕು ಇಲ್ಲಿ ಬಂತು ಅಂತ ಹೇಳಿದರೆ, ಯಾವ ರೀತಿಯಾದರೂ ನಾವು ಬಂದ ಮಾರ್ಗದಿಂದ ಹೋಗಿ ನಾ ಇದ್ದ ನನ್ನ ಮೂಲ ಸ್ಥಾನವನ್ನು ಸೇರ್ತೀನಿ ಅನ್ನೋದು ಒಂದಿಷ್ಟು ಕ್ರಿಯೆಗಳಲ್ಲ, ಅದನ್ನು ಮಾಡಬೇಕು. ಏನು ಮಾಡಬೇಕು ಇದನ್ನೇ ಮಾಡಬೇಕು. ಎಲ್ಲಿಂದ ಬಂದು ಅಲ್ಲಿಂದ ಬಂದಿ, ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಬೇಕು. ನೀ ಯಾರು ಹುಟ್ಟವಲ್ಲ, ಸಾಯವಲ್ಲ. ನೀ ನಾಮರೂಪದಿಂದ ಕೂಡಿದ ಸ್ತ್ರೀ ಪುರುಷ ಇವೆಲ್ಲ ನೀ ಯಾರು ಅಂತ ಕೇಳಿದ್ರೆ, ನಿನ್ನ ಭಾವವನ್ನು ಮರೆತು, ಅಖಂಡ ಭಾವವನ್ನು ಮರೆತು ಜೀವ ಸ್ವರೂಪದಿಂದ ಕೂಡಿ ನಾನು ಜೀವನು, ಹುಟ್ಟುವವನು, ಸಾಯುವವನು, ದುಃಖಿ ಅಂತ ತಿಳ್ಕೊಂಡಿಲ್ಲ. ಇದಕ್ಕೆ ಹೊರತಾಗಿ ಅಸುಖ ಸ್ವರೂಪಿಯಾದ ಪರಮಾತ್ಮನೇ ನೀನು ಯಾರು ಅಂತ ತಿಳಿಸ್ತದ. ಅದಕ್ಕೆ ಅರಿತು ಆಚರಿಸಬೇಕು. ಈ ಶ್ರಾವಣದ ಇತಿಹಾಸ ಅಂತ ಕೇಳಿದ್ರೆ ಯಾವ ರಾಜ ಮಹಾರಾಜರ ಆಗಿ ಹೋದ ಶರಣರ ಸತ್ಪುರುಷರ ಕಥೆ ಹೇಳುವುದಲ್ಲ, ಇದು ನಿನ್ನ ಕಥೆ ಹೇಳ್ತದಂತ. ನೀ ಯಾರು, ಎಲ್ಲಿಂದ ಬಂದು ಏನು ಮಾಡಬೇಕು, ಎಲ್ಲಿ ಹೋಗಿ ಸೇರಬೇಕು ಅಂತ. ಅದಕ್ಕೆ ಈ ಶ್ರಾವಣ ಹ್ಯಾಂಗ ಆಯಿತು ಅಂತಂದ್ರೆ ಅದು ನಮ್ಮ ಲಕ್ಷಣ ಬೇಕಾಗ ಮಾಸ ಬರ್ತದ, ಶ್ರಾವಣ ಮಾಸ ಬರ್ತದ. ಎಷ್ಟು ಕಳೆದ ಜೀವನದಲ್ಲಿ ಏನೂ ಆಗಿಲ್ಲ. ಹ್ಯಾಂಗಾಯಿತು ಶ್ರಾವಣ ಅನ್ನೋದು ಅಂತಂದ್ರೆ ಅದಕ್ಕೊಂದು ಲಕ್ಷಣ ಬರುತ್ತೆ ಬಹಳ ಸುಂದರವಾಗಿ. ಶ್ರವಣೋಪಾಸನಂ ಶ್ರಾವಣಂ ಲಕ್ಷ್ಯದಲ್ಲಿ ಶ್ರವಣೋಪಾಸನಂ ಶ್ರಾವಣಂ. ಶ್ರವಣದ ಉಪಾಸನೆ ಮಾಡುವುದೇ ಶ್ರಾವಣ ಅಂತ ಹೇಳಿಸ್ಕೊಳ್ತಾರೆ. ಎದರ ಉಪಾಸನೆ ಮಾಡಬೇಕು? ಶ್ರವಣದ ಉಪಾಸನೆ ಮಾಡೋದಕ್ಕೆ ಶ್ರಾವಣ ಅಂತ ಕರೀತಾ ಇದ್ದಾರೆ. ಇಲ್ಲಿ ಪದಗಳು ಬೇರೆ ಇದಾವೆ, ಸ್ವಲ್ಪ ಲಕ್ಷ್ಯ ವಹಿಸಿ ಹೇಳಬೇಕು ನೀವು. ಉಪವಾಸ ಬೇರೆ, ಉಪಾಸನೆ ಬೇರೆ. ಈ ಭಾಗ ನೆನಪಿರ್ತಾರೆ. ಶ್ರಾವಣ ಅಂದ್ರೆ ಏನಂತ ಹೇಳಿದ್ರೆ ಉಪವಾಸದಲ್ಲಿ ಶ್ರಾವಣ ಅಂದ್ರೆ ಹೆಣ್ಮಕ್ಳು ಅವ್ರಿಗೆ ಅಷ್ಟೇ ಗೊತ್ತಾಯ್ತು. ಶ್ರಾವಣ ಅಂದ್ರೆ ಮಂತ್ರಗಳು ಒಂಬತ್ತಿರೋದು, ಒಪ್ಪತ್ತಿರೋದು, ದೇವರ ಹಣ್ಣು ಕಲ್ಲು ಹೊಡೋದು, ದೇವರ ಮಣ್ಣು ಹಾಕಿ ಇಟ್ಟಿದ್ರೆ ಯಾವಾಗ ಒಂದಕ್ಕೆ ರಾಕತ್ತೀವಿ, ಒಪ್ಪತ್ತು ರಾಕತ್ತೀವಿ, ಮುಗಿಯಂತ ಯಾರು ಅದು ಸತ್ಯನೇ. ಉಪವಾಸ ನೇಮ ಮಾಡಬೇಕಂತ ತಿಂಗಳಲ್ಲಿ ಅದು ಗೊತ್ತಿಲ್ಲ ಅವರಿಗೆ. ಉಪವಾಸ ಅಂದ್ರೆ ಏನು ಅಂತ ತಿಳಿದು ಮಾಡಬೇಕು. ಉಪವಾಸ ಮಾಡೋದಷ್ಟು ಸುಲಭ ಅಲ್ಲ. ಇವರು ಒಂದೊಂದು ದಿವಸ ಹಾಕೊಂಡಾರ. ಸೋಮವಾರ, ಶನಿವಾರ, ಆಮೇಲೆ ಶಿವಯೋಗ. ಇದನ್ನು ಶ್ರಾವಣ ಮಾಸದಾಗ ಸೋಮವಾರ ಮಾಡೋದು ಬೇರೆ, ತಿಂಗಳ ಉಪವಾಸ ಮಾಡೋದು ಬೇರೆ. ಅಷ್ಟು ಸುಲಭದ ಮಾತಲ್ಲ. ಆ ಉಪವಾಸ ಏನು ಹೇಳ್ತೀನಿ ನೀವು. ಹೆಣ್ಮಕ್ಳು ಶಿವರಾತ್ರಿ ಒಳಗೆ ಶಿವಯೋಗ ಇರ್ತಾರೆ ಅಂತ ನೋಡಿ.
ಇನ್ನೂ ಚಾರ್ಜ್ ಇರ್ತದ ನೋಡ್ರಿ, ಇವತ್ತು ಶಿವಯೋಗ ಮಾಡ್ತೇವೆ ನಾವು. 12 ಗಂಟೆ ಕೇಳೋದು ಶಿವಯೋಗ ಎಲ್ಲಿ ಗೊತ್ತಿರ್ತೀರಿ ಅಂತ ಕಣ್ಣು ಹಿಡಿದಿರ್ತಾವ. ಯಾಕಂದ್ರೆ ಅಷ್ಟು ವಿಚಿತ್ರ ಬರುತ್ತಿದೆ ಬಟ್ಟೆ ಊಟಕ್ಕೆ ವಿಷಯಕ್ಕೆ ಮರುತಿಗೆ ಕೂಡಬಹುದು ಶಿವನ ಪದ ಸೇರಬೇಕು, ಅವನ ಸ್ವರೂಪ ಸೇರಬೇಕು, ಅವನ ಸ್ವರೂಪ ಆಗಬೇಕಾಗಿತ್ತು ಅಂದ್ರೆ ಇದು ಪ್ರತಿಬಂಧಕ ಮಾಡಿಕೊಂಡು ಹಸಿವು ಬಟ್ಟೆ ಹೇಳೋದು ಸರಳ. ನಾ ಮೇಲೆ ಹೇಳ್ತಿರ್ತೇನೆ, ಮನುಷ್ಯ ಬುದ್ಧಿ ಬರಬೇಕಾಗಿತ್ತಂದ್ರೆ ಎರಡು ಜೀವನದಲ್ಲಿ ಖಾಲಿ ಕಿಸೆ ಹಸಿದ ಬಟ್ಟೆ ಮನುಷ್ಯನಿಗೆ ಪಾಠ ಕಲಿಸ್ತಾವಂತ ಜೀವನದಲ್ಲಿ. ಬಟ್ಟೆ ಹಸುವಾದಾಗೆ ಗೊತ್ತಾಗೋದು ಹಸುವಿನ ಮಹಿಮೆ ಏನು ಅಂತ. ನೀವು ಯಾರಿಗಾದ ಮನೆಗೆ ಹೋಗಿ ಎರಡು ಹುಡುಗಿದ್ದೆ ನೀರು ಕುಡಿದು ನಾನು ಉಪವಾಸ ಅವ ಶಿವಪ್ಪ ನೋಡೋಣ ದೇವ್ರ ಮೇಲೆ ಉಪವಾಸ ಊಟಕ್ಕೆ ವಿಷಯಕ್ಕೆ ಮರುತಿಪ್ಪಾದಂಗೆ ಊಟ ಹೋಗುವುದೇ ಶ್ಲೋಕದೊಳು ಪರಮಾತ್ಮನೊಡನೆ ಬೆರೆಯಲಿಕ್ಕೆ ಭಗವಂತನನ್ನು ಸೇರಲಿಕ್ಕೆ ಪ್ರತಿಬಂಧಕ ಮಾಡ್ಯಾರಂತ. ಅದು ಕಟ್ಟುವುದಷ್ಟು ಸುಲಭದ ಮಾತಲ್ಲ. ಅದಕ್ಕೆ ನಮ್ಮ ಶರಣರು ಹೇಳಿದರು, ಹುಟ್ಟಿದ ಮನುಷ್ಯರೆಲ್ಲ ಹೊಟ್ಟೆ 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 ಎಂದು ಹೊಟ್ಟೆಗಾಗಿ ಕುಡಿದು ಹೊಟ್ಟೆಗಾಗಿ ಹಸಿದು ಹೊಟ್ಟೆಗಾಗಿ ಹರಿದು ಹೊಟ್ಟೆಗಾಗಿ ತುಂಬಿ ಬಂದ ಬಟ್ಟೆಯನ್ನೇ ಮರೆತು ಕೆಟ್ಟಿದ್ದು ಜಗವೆಲ್ಲ. ಕನ್ನಡದಲ್ಲಿ ನೋಡ್ರಿ, ಯಾಕೆ ಶ್ರಾವಣ ಮಾಸದಲ್ಲಿ ಏನೇನಾದರೂ ಉಪವಾಸ ಮಾಡೋದು ಅದು ರೂಢಿಯಾಗಿ ಅಂತ. ಬಹಳ ವಿಚಿತ್ರದ ಬಟ್ಟೆ ಹಸಿವಾದರೂ ಧ್ಯಾನ ಆಗುವುದಿಲ್ಲ, ಪರಮಾತ್ಮನ ಸ್ಮರಣೆ ಆಗುವುದಿಲ್ಲ, ಹೊಟ್ಟೆ ತುಂಬಿದ್ರು ಆಗುವುದಿಲ್ಲ. ಇದು ಬಹಳ ವಿಚಿತ್ರದಲ್ಲಿ ಹೊಟ್ಟೆ ಪಾಪಿ ಹೊಟ್ಟೆ ಅಂತ ಏನಂತ ಕರೆದ್ರು, ಪಾಪಿ ಹೊಟ್ಟೆ ಅಂತ ಕರೆದಾಗ ಹಸಿವಾಯಿತು, ಮನಸ್ಸು ಚಂಚಲ ಆಗ್ತದ, ದೇವ್ರ ಕಾಣೋದು ದೇವ್ರ ಕಾಣೋದು ಕೇಳ ಹೆಣ್ಮಕ್ಳಿಗೆ 1 ಗಂಟೆ ಆಗಿರ್ತದೆ, ಊಟ ಮಾಡಿರಬಾರ್ದು, ದೇವ್ರ ಪೂಜೆ ಹಚ್ಚಬೇಕು, ಇವರು ಮಂತ್ರ ಚಾಲ ಇವ್ರು ಹೆಣ ಹಾಕ್ತಿ, ಮನೆಗೆ ಯಾರು ಇಲ್ಲ, ನಾನು ಹೋಗ್ಬೇಕಿದ್ದೀನಿ, ದೇವ್ರ ಮೇಲೆ ಮಣ್ಣು ಹಾಕೋದು ನೋಡು ಮಂತ್ರ. ಯಾಕೆ ಮಾತಾಡ್ತಾರ ಒಳಗೆ ಕೆಲಸ ಅಲ್ಲ, ಎಂತ ಮಂತ್ರ ಚಾಲ ಹೊಟ್ಟೆ ಶಿವ ದೇವ್ರ ಮೇಲೆ ಮಣ್ಣು ಹಾಕ್ತೀವಿ, ನಾನು ಹೆಣ ಹಾಕೋತಾವಂತ. ಯಾರು ಇಟ್ಟು ಮ್ಯಾಲ ಏನಂದ್ರೆ ಅಲ್ಲ ಏನ್ ಮಾಡ್ತದ, ಬುದ್ಧಿ ಕೆಡಿಸ್ತದ, ಪರಮಾತ್ಮನ ಧ್ಯಾನ ಮಾಡುವುದಿಲ್ಲ, ವಿಚಿತ್ರ ಶಬ್ದಗಳು ಹೊರಗೆ ಬರ್ತಾವ. ಕಟ್ಟುವುದಷ್ಟು ಸುಲಭ ಅಲ್ಲ. ಇದು ಏನ್ ಮಾಡಿಸ್ತದೆ ಹೇಳಕ್ ಬರಲ್ಲ. ಅದಕ್ಕೆ ನೀವು ರೂಢಿಯಾಗಿ ಅಂತ ವಾರದಾಗ ಒಂದ್ಸಲ ಶ್ರಾವಣ ಮಾಸದಲ್ಲಿ 1 ತಿಂಗಳ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಇದು ಪ್ರಾಕ್ಟೀಸ್. ಇದು ಈ ಪ್ರಾಕ್ಟೀಸ್ ರೂಢಿ ಮಾಡಿಕೊಂಡ್ರೆ ಅಂದ್ರ ಇದನ್ನ ತಡೆ ಹಿಡಿಲಿಕ್ಕೆ ಬರ್ತದೆ. ಹಸಿವನ್ನು ತಡೆ ಹಿಡಿದಾಗೇನೆ ಅದಕ್ಕೆ ದೇವಿ ಪುರಾಣದಾಗ ಹೇಳಿದ್ರಲ್ಲ ಏನಂತ, ವಿರಕ್ತಿ ಬಲಿಯಲ್ಲಿ ಬೇಕು, ಮಾತಿನ ಹರಿಯ ಬಿಟ್ಟಿರಬೇಕು, ಬಹು ಏಕಾಂತ ಇರಬೇಕು, ಹಿರಿದು ಆಸನವನ್ನು ತಗ್ಗಿಸಲು ಬೇಕು, ಹಿರಿದು ಆಸನವನ್ನು ತೊರೆಯಲು ಬೇಕು, ಬರುವ ನಿದ್ರೆಯನ್ನು ತಗ್ಗಿಸಲು ಬೇಕು, ಮರೆಯಬೇಕು ಪ್ರಪಂಚ ವಾಸನೆಯನ್ನು ಕೇಳಲಿಲ್ಲ. ಪ್ರಪಂಚದ ವಾಸನೆ ಉತ್ಪತ್ತಿ ಮಾಡುತ್ತದೆ ಹಸಿವು. ಅದು ಮರಿಬೇಕಾಗಿತ್ತಂದ್ರೆ ಮ್ಯಾಲಿನ ಹೇಳಿದ್ರು ಅವರು ಚಿದಾನಂದ ಅವರು ಏನಂತ, ವೈರಾಗ್ಯ ಬೆಳಿಬೇಕಾದ್ರೆ ಏಕಾಂತ ಇರಬೇಕು, ಹಿರಿದು ಆಸನವನ್ನು ತಗ್ಗಿಸಲು ಬೇಕು, ಮರೆಯಬೇಕು. ಅದು ಪ್ರತಿಬಂಧಕ ಮಾಡ್ತಾರೆ. ಅದಕ್ಕೆ ಸಣ್ಣ ಹೇಳಿದ್ರು, ಏನೇನ್ ಮಾಡಿದ್ರಿ ಹೊಟ್ಟೆ ಅಂತ ಕೇಳಿದ್ರೆ ಹುಟ್ಟಿದ ಮನುಷ್ಯರೆಲ್ಲರೂ ಹೊಟ್ಟೆ ಹೊಟ್ಟೆ. ನಿಮ್ಮೆಲ್ಲರಿಗೂ ಕೇಳ್ರಿ, ಯಾಕೆ ಒಕ್ಕಲ್ತನ ಮಾಡ್ತೀರ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಯಾಕೆ ನೌಕರಿ ಮಾಡ್ತೀರ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಯಾಕೆ ವ್ಯಾಪಾರ ಮಾಡ್ತೀರಿ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ಇವೇ 3 ಜೀವನದಲ್ಲಿ ಮಾಡೋದು. ಒಂದು ಕೃಷಿ ಮಾಡ್ಬೇಕಾ, ಒಂದು ನೌಕರಿ
ನೌಕರಿ ಮಾಡಬೇಕು, ಉದ್ಯೋಗ ಮಾಡಬೇಕು, ಮೂರು ಬಿಟ್ಟರೆ ನಿಮ್ಗೆ ಗತಿನೇ ಇಲ್ಲ. ಎದಕ್ಕೆ ಮಾಡ್ತಾರೆ ಅಂತ ಕೇಳಿದ್ರೆ ಏನು ಹೇಳಿದ್ರು? ಏನು ಹೇಳಿದ್ರೆ ಹೇಳಿ ಅವ್ರೇ ಅಣ್ಣ ಬಸವಣ್ಣಗೆ ಹೇಳಿ, ಆರಂಭ ಮಾಡುವ ಗುರುಪೂಜೆಗೆಂದು, ವ್ಯವಹಾರ ಮಾಡುವ ಲಿಂಗಾರ್ಚನೆಗೆಂದು, ಮರಸೇವೆ ಮಾಡುವ ಜಂಗಮ ದಾಸೋಹಕ್ಕೆಂದು ಅಂತ ಅವ್ರೇ ಹೇಳಿದ್ರೆ, ನೌಕರಿ ಯಾಕೆ ಮಾಡ್ತೆ ಅಂತ ಕೇಳಿದ್ರೆ ಇದಕ್ಕೆ ಹೊಡ್ಕೊಳ್ಳೋದು ಐತಲ್ಲಿ ಮಾತಿದ್ರೆ ಮತ್ತೊಂದು ವರ್ಷ ಕೇಳಲಾಗ್ತೇವ. ನಿಂದು ಒಂದೇ ಹ್ಯಾಂಗ್ ತಿಳ್ಕೊತಿದ್ವಿ ಮಾರಾಯ, ಎಷ್ಟು ಜನ ಬರ್ತಾರೋ ಎಲ್ಲರಿಗೂ ಕೇಳಿ ಬರೀ ಇದೇ ತೋರಿಸ್ತಾರಂತ. ನಿಮಗೆ ಏನು ಮಾಡಿ ಖರ್ಚಿತ್ತು ಇದೆ ಲಕ್ಷ್ಯದಲ್ಲಿ ತಿಳ್ಕೊಳ್ಳಿ. ಸರ್ವಜ್ಞ ಕವಿ ಒಂದು ಕೆಟ್ಟ ಮಾತು ಬರೀತಾ ಇದ್ದಾನೆ, ಸಾಲವನ್ನು ತರಿಸುವುದು ಮಲವನ್ನು ಬಳಸುವುದು ಅಂತ ಈ ಮಾತು ಗಟ್ಟಿ. ಎಲ್ಲಿ ಪರಮಾತ್ಮನ ಕಾಣದಲ್ಲಿ ಇದನ್ನು ತುಂಬಿಸುವುದರಿಗೆ ಗತಿ ಇಲ್ಲ ಅಂತಾಯ್ತು. ಇದನ್ನು ತುಂಬಿಸುವುದರಿಗೆ ಆಯುಷ್ಯಕ್ಕೆ ಬೇಕು. ಏನ್ ಬರ್ತಾವ? ಸಾಲ ಮಾಡಿಸೋದು ಹಟ್ಟಿ, ಮತ್ತೊಬ್ಬರ ಮಲ ಬಳಸೋದು ಹಟ್ಟಿ, ಮತ್ತೊಬ್ಬರ ಕಾಲು ಹಿಡಿಸೋದು ಹಟ್ಟಿ. ದುಡಿಯುವುದು ಅದಕ್ಕೆ, ಮಡಿಯುವುದು ಅದಕ್ಕೆ, ವ್ಯವಹಾರ ಮಾಡೋದು ಅದಕ್ಕೆ, ವಾಣಿಜ್ಯ ಉತ್ತೇಜ ಮಾಡುವುದು ಅದಕ್ಕಾಗಿ ಅಂತ. ಇದು ಪರಮಾತ್ಮನ ಮೇಲೆ ಹೋಗಿ ಬಿಡುವುದು ಪ್ರತಿಯೊಂದು ಕನ್ನಡ. ಇದನ್ನು ಕೆಡಿಬೇಕು ಅಂತ ಉಪವಾಸ ಮಾಡಬೇಕು, ಲಕ್ಷ್ಯದಲ್ಲಿ ಇಟ್ಕೊಂಡು. ಇದನ್ನು ಮೀರಬೇಕಂತ ಉಪವಾಸ ಮಾಡಬೇಕು. ಶ್ರಾವಣದಾಗ ಬೆಳತನ ಹೊತ್ತು ಮೂಲತಾನೆ ಎಂದು ಎಷ್ಟು ಹೊಡೆದು ನೋಡ್ಬೇಕಂತ ಒಪ್ಪತ್ತ, ಸೂರ್ಯ ಮೂಲತನ ಒಪ್ಪತ್ತ, ಇವತ್ತಿಂದು ಎಂದಿಗೂ ಮಾನ್ಯದು ಕೂಡ ನೋಡೋದು ನೀವು ಮತ್ತು ಅವರೇ ಉಪವಾಸ ಕಾದು ಹೊಟ್ಟೆಯ ಹಸಿವನ್ನು ಮೀರುವುದಕ್ಕಾಗಿದ್ದು ಸಾಧನೆಯ ಪ್ರಾಕ್ಟೀಸ್ ಅಂತ ತಿಳಿದಿಲ್ಲ. ಎಲ್ಲರೂ ಇದನ್ನೇ ತೋರಿಸ್ತಾರಲ್ಲಪ್ಪ. ಲಕ್ಷ್ಯ ಕೊಡ್ರಿ, ಮೈ ಮುಚ್ಕೊಳಕ್ಕೆ ಇಷ್ಟು ಬಟ್ಟಿ, ತುಂಬಿಕೊಳಕ್ಕೆ ಇಷ್ಟು ಬಟ್ಟಿ. ನಿಮ್ಗೆ ಹೇಳ್ತೀನಿ, ಒಂದು ಹೊಟ್ಟೆ ಇರ್ತಾವಲ್ಲ ಹಾಗೆ ಹಾಗೆ ಬರ್ತಾರ ಅಂತ ಗೊತ್ತಿಲ್ಲ ನಿಮ್ಗೆ. ಅವೊಂದು 50 ಚೀಲ 100 ಚೀಲ ಇದ್ರೆ ಅವ್ರು ಹಾಗೆ ತುಂಬ್ತಾವಿಲ್ಲ, ತುಂಬ್ತಾವ. ಯಾಕೆ ತುಂಬ್ತಾವ ಗೊತ್ತಿಲ್ಲ ನಿಮ್ಗೆ. ಅದಕ್ಕೆ ನಮ್ಮ ಹತ್ರ ಹೋಗ್ಬೇಕು ನೀವು 50 ಚೀಲ ಹಾಗೆ 50 ಚೀಲ ಹಾಕಿ ಬರ್ತೀವಿ, ಪಾರ್ಟಿ ಬಂದ್ಬಿಡ್ತಾರೆ ಸಪಾಟ್ 100 ಚೀಲದಾಗ 100 ಚೀಲ ತುಂಬ್ತಾರೆ. ಇದೊಂದು ಹಾಗೆ ಇದೊಂದು ಪ್ರಕಾರ. ಒಂದು ವರ್ಷಕ್ಕೆ ಒಂದು 1 ಕ್ವಿಂಟಲ್ ಹಿಡಿ, ಒಂದು ವರ್ಷಕ್ಕೆ ಮೊಬೈಲ್ ಹೇಳ್ತೀನಿ, ಒಂದು ವರ್ಷಕ್ಕೆ 3 ಕ್ವಿಂಟಲ್ ಅಂದ್ರೆ ಅದೆಲ್ಲ ಅಷ್ಟೊತ್ತೆ ತುಂಬ ಹೆಚ್ಚು 3 ಕ್ವಿಂಟಲ್ ಒಬ್ಬರಿಗೆ 4 ಕ್ವಿಂಟಲ್ ಹೇಳಿ ಭಾಳ ಚೆನ್ನಾಗಿ. ಮತ್ತು ಈಗ 70 ವರ್ಷ ಆದರೆ ಎಷ್ಟು ಕ್ವಿಂಟಲ್ ಆಯ್ತು? 210 ಕ್ವಿಂಟಲ್, 720 ನಮಗೂ ಗಣಿತ ಬರೋಲ್ಲ. 80 ವರ್ಷ ಆದ್ರೆ 320 ಚೀಲ ಆಯಿತು ತುಂಬಿಲ್ಲ. ಯಾರ್ಯಾರ ನಿಮ್ಗೆ ಎಷ್ಟು ವಯಸ್ಸಾಗ್ಯಾವ ಅಷ್ಟು ಆರತಿ ಮಾಡ್ಕೊಳ್ಳಿ, ತುಂಬಿಲ್ಲ. ನೀವು ಇದನ್ನು ತುಂಬಿಸೇನೆ ತಿಂತೀನಿ ಅಂತ ಗಟ್ಟಿದ್ರೆ ತುಂಬಿಸಿ ಗಣಮಕ್ಕಳು ನೋಡ್ತೀನಿ ನಾನು. ಯಾಕೆ ತುಂಬಿಲ್ಲ ಬರ್ತೇನೆ, ಅದು ಯಾಕೆ ತುಂಬಿತು? ಅದರ ತಳ ಗಟ್ಟಿಯದ ತುಂಬ್ಯಾದ, ತಳ ಎಲ್ಲ ತುಂಬಲಕತ್ತೀವೋ ಯಪ್ಪ. ಏನ್ ಮಾಡ್ತೀವಿ? ಯಾವ ದೇವರ ಹತ್ರ ಹೋಗಿದ್ನಂತ ದೇವರಿಗೆ ಗೊತ್ತಿಲ್ಲ. ಆ ದೇವ್ರ ಕರೆಕ್ಟ್ ಇರ್ತಾನ, ಯಾವಾಗ ಏನ್ ಮಾಡ್ಬೇಕು, ಯಾರಿಗೆ ಏನ್ ಮಾಡ್ಬೇಕು ಮಾಡಿರ್ತಾನ. ನೋಡ್ದಂತ ದೇವರಿಗೆ ಎಷ್ಟು ಚಂದ ಬುದ್ಧಿನೇ ಇಲ್ಲ, ಹೆಂಗೆ ಶಾಣೆ ಇರ್ಬೇಕು ಅಂತ ಭಾಳ ಕಷ್ಟಪಟ್ಟು ದೇವರ ಹತ್ರ ಹೋಗಿ ಒಂದು ಮಾತು ಕೇಳಿದಂತ. ದೇವರಿಗೆ ಬುದ್ಧಿ ಐತೆ ನಾನು ಯಾಕಪ್ಪ ನೀ ಎಷ್ಟು ಬುದ್ಧಿ ಹೇಳಿದ ಮನುಷ್ಯ 6 ಫೂಟ್ ಶರೀರ ಕೊಟ್ಟು ಅವ್ರವ್ರ ಕೈಲಿ 3 ಗಳ ಅವ್ರವ್ರ ಕೈಲಿ 3 ಗಳ ಅಂತ ಶರೀರ, ಇಂಥ ದೊಡ್ಡ ಶರೀರ ಕೊಟ್ಟು ಒಂದಿಷ್ಟೇ ಒಂದು ಗೇಣು ಹಾಕಿ
ಏನಂತ ಇಲ್ಲಿ ಹಿಡಿದು ಇಲ್ಲಿ ತನಕ ಭಟ್ಟಿ ಮಾಡೋ, ಇಲ್ಲ ಹಿಂದೆ ಭಟ್ಟಿ ಅದನ್ನು ಭಟ್ಟಿ ಮಾಡೋ ಅಂತವ ದೇವರ. ನೀನು ಅಕ್ಕಿನ ದೊಡ್ಡ ಶಾಣೆ ನನ್ನ ತಪ್ಪಾಗಿ ಮಾಡಿದ್ರು, ಅದನ್ನು ತುಂಬಿಸ್ಕೊಂಡೇ ಬಂದು ನನಗೆ ಹೇಳುತ್ತಿದ್ದೆ ಅಂತ ಅವಾಗ ಮಾಡ್ತೇನೆ ಅಂತ ಎಷ್ಟು ತಪ್ಪು ತುಂಬಲಾಗ್ತಿಲ್ಲ. ಏನ್ ಮಾಡಿಸಿದ್ರು ಅಂದ್ರೆ ಬಂದ ಪಟ್ಟಿಯಲ್ಲಿ ಮರೆಸಿಕೊಳ್ಳುವಂತ ಲಕ್ಷ್ಯದಲ್ಲಿ ಕೊಡಬೇಕು. ಇವು ಸಾಧನೆಗಳನ್ನು ಶಾಸ್ತ್ರದಲ್ಲಿ ಯಾಕೆ ಹೇಳ್ಯಾರ ಅಂತ ಕೇಳಿದ್ರೆ, ಈ ಸಾಧನೆಯಿಂದ ನೀವು ಸಾಧ್ಯವಾದ ವಸ್ತುವಿನನ್ನು ಪಡಿಬೇಕು, ಪರಮಾತ್ಮನನ್ನು. ಇದು ಸಾಧನೆ. ಆ ಸಾಧನೆ ಬಿಟ್ಟಿಗೆ ಅದನ್ನೇ ತಿಳಿಸ್ಲಕ್ಕಂತೆ ಅಂತಂದ್ರೆ ಅದರ ಚಿಂತೆಯೊಳಗೆ ಏನಾಗಿದೆ ಅಂತ ಹೇಳಿದ್ರು ಅವರು, ಬಂದ ಬಟ್ಟೆಯನ್ನೇ ಮರೆಸಿದ್ದು. ನೀನಿಗೆ ಬಂದ ದಾರಿ ಮರೆಸೋದಕ್ಕೆ ಬಟ್ಟಿ. ಬಟ್ಟೆ ಅಂದ್ರೆ ಏನು? ದಾರಿ. ಯಾವ ದಾರಿಯಿಂದ ಬಂದಾಗ ದಾರಿಯನ್ನೇ ಮರೆಸಿದ್ದಾಗ ಬಟ್ಟಿ. ನೀ ಯಾವ ದಾರಿಯಿಂದ ಬಂದಿ? ಪರಮಾತ್ಮನ ಮಾರ್ಗದಿಂದ ಬಂದಿ, ಪರಮಾತ್ಮನಿಂದ ಸಿಡಿದು ಬಂದಿ. ನಾನು ಮೊದಲೇ ಹೇಳಿನಿ, ಪುನಃ ನೀ ಸೇರ್ಬೇಕಾದ್ರೆ ಹೋಗ್ಕೊಳ್ಳೋದ ಮಾಡಿದ್ದೆ ಅವತ್ತು ಬಟ್ಟಿ ಅಂತ. ನೋಡಿ, ನೀವು ಹೋಗಾಗ ದಾರಿ ತಪ್ಪಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತದೆ? ಸಿಟಿಯಾಗೆಲ್ಲ ನೀವು ಹುಟ್ಟಬೇಕಾದ ದಾರಿ ತಪ್ಪಂದ್ರೆ ಏನು ಕಷ್ಟ ಆಗ್ತದೆ ನಿಮ್ಗೆ ಗೊತ್ತದ. ಹಾಗೆ ಬಂದ ಬಟ್ಟೆಯನ್ನು ಮರೆಸಿದ್ದು ಈ ಬಟ್ಟೆ ಅಂತ. ಅಷ್ಟೇ ಆಗಲಿಲ್ಲ, ಕೆಟ್ಟಿದ್ದು ಜಗವೆಲ್ಲ ಅಂತ ಹೇಳಿದರು. ಇದನ್ನು ತುಂಬಿಸುವುದರೊಳಗಾಗಿ ಭಗವಂತನನ್ನು ಮರೆತು ಅವನ ಮಾರ್ಗದಿಂದ ವಂಚಿತರಾಗಿ ಕೆಟ್ಟು ಹೋಯಿತು ಜಗವೆಲ್ಲ. ಮುಂದೊಂದು ಮಾತು ಹೇಳ್ತಾರೆ ಕೇಳಿ ನೀವು. ಇವರದಂತೂ ಇಟ್ಟಿರಲಿ ಶರಣರ ಬಂಧವೆಂದರೆ ಅವ್ರಿಗಿದ್ದಿಲ್ಲ ಹೊಟ್ಟಿ, ಅವ್ರಿಗಿದ್ದಿಲ್ಲ ಪ್ರಪಂಚ, ಅವ್ರಿಗಿದ್ದಿಲ್ಲ ಮಕ್ಕಳು, ಅವರಿಗಿಲ್ಲ ಹೆಣ್ಣು ಬಸವಣ್ಣಗಿದ್ರು. ಏನ್ರಿ ಅವ್ರು ಯಾಕೆ ಕಂಡ್ರು? ಅವ್ರು ಯಾಕೆ ಹೋದ್ರು? ಅವ್ರು ಯಾಕೆ ಬಂದ ಹುಡುಗಿಯರು ಬಂದಿದ್ರು? ಅವ್ರಿಗೆ ಯಾಕೆ ದಾರಿ ತಪ್ಪಲಿಲ್ಲ? ನಿಮ್ಗೆ ಯಾಕೆ ದಾರಿ ತಪ್ಪು? ಯಾಕಂತ ಅದನ್ನೇ ಹೇಳ್ತಾರೆ ಅವ್ರ ಕೆಳಗ, ಶರಣರ ಮತವೆಂದರೆ ಹೊಟ್ಟೆಯನ್ನೇ ಮೆಟ್ಟಿಟ್ಟು ದೂರಿ ಅಲ್ಲಿಪ್ಪ ಗಟ್ಟಿ ಪ್ರಸಾದವನೇ ಊಟವೆಂದುಕೊಂಡು ನಿಮ್ಮ ಮುಟ್ಟಿ ನಿಮ್ಮ ಬೆಳವರೆಗೂ ಪಟ್ಟ ಬಯಲಾಗಿ ಹೋದರು ಬಸವಪ್ರಿಯ ಕೂಡಲ ಚನ್ನಬಸವಣ್ಣ. ಅಪ್ಪಣ್ಣ ಶರಣರು ಹೇಳ್ತಾ ಇದ್ದಾರೆ, ಅವಾಗ ಕಣ ಮಾಡುವಾಗ ಮೆಟ್ಟ ಅಂತಿದ್ದು, ಕಣಗಳ ಇದ್ದಿದ್ದು ಒಂದು 2 ಕೂಟದಿಂದ 1 ಕೂಟ ಮೆಟ್ನಾಗೆ ಹಲ್ಲಿ ಅಂತಿದ್ರು. ಅದಕ್ಕೊಂದು 5 ಕೂಟದ 3 ನಾಲ್ ಇದ್ದು ಮೂರೇ ಮಾಡಿದ್ರೆ ಯಾಕೆ ಮಾಡಿದ್ರು ನನಗೆ ಗೊತ್ತಿಲ್ಲ. ನೋಡಿದ್ರೆ ಮೆಟ್ನಾಗೆ ಮೊದಲು ಕೂತಿದ್ರು, ಇಲ್ಲಿಗೆ ಬಂದ್ರೆ ಏನಿಲ್ಲ. ಯಾಕಂತ ಕೇಳಿದ್ರೆ ಕೆಳಗಿನಂತೆ ಗಾಳ ಕೊಡೋದು ಅಂತ ಅದ್ರ ಮ್ಯಾಲ ನಿಂತು ಕೂಡ್ತಿದ್ರು, ಮೆಟ್ಟಿಟ್ಟು ಕೂಡ್ತಿದ್ರು. ಅದಕ್ಕೆ ಮೆಟ್ನಾಗಿ ಹಲ್ಲಿ ಅಂತ ಕೈಬಿಟ್ಟು 3 ಕಾಲು ಇದ್ದು ಅಂತ ಮ್ಯಾಲ ಬಳಿ ಆ ಬಳಿಗೆ 3 ಕಾಲು ಸೇರಿಸ್ಬೇಕು. ಹ್ಯಾಂಗ ಹೊಟ್ಟು ತೂರ್ಬೇಕಾಗಿಲ್ಲ ಅಂದ್ರೆ ಮೆಟ್ಟ ಬೇಕು. ಹೊಟ್ಟು ಬೇಕಂದ್ರೆ ಏನಿರ್ತದೆ? ತೂರುದೆಲ್ಲ ತೂರು ಹುಡುಗಟ್ಟಿಗೆಲ್ಲ ಟೈಮ್ ಪಾಸ್ಗೆಲ್ಲ ಹೊಟ್ಟ ಚೋಳ ಹಾರಿ ಹೋಗಿ ಗಟ್ಟಿಯಲ್ಲಿ ಉಳಿಡಿ ಅಂತ ತೂರ್ಬೇಕು. ತಿಂಗಳಾಗಟ್ಟೆ ತೂರ್ತಿದ್ರವಾಗ ತೂರುದು ಏನಪ್ಪ ಅಂದ್ರೆ ಉದ್ದೇಶ ಅಂತ ಕೇಳಿದ್ರೆ ಹೊಟ್ಟ ಹಾರಿ ಹೋಗ್ಬೇಕು, ಗಟ್ಟಿಯಲ್ಲಿ ಬೀಜ ಬೀಳಬೇಕು ಅಂತ ಹೆಂಗೆ ತೂರ್ತಿದ್ರು. ತೂರಿ ಆ ಗಟ್ಟಿ ಬೀಜ ಉಳಿಸ್ತಿದ್ರು, ಹೊಟ್ಟ ಗಾಳಿ ಕಾಣಿಸ್ತಿದ್ರಲ್ಲ. ಇಲ್ಲೇನು ತೂರಿದ್ರು ಅವರು? ಇಲ್ಲೇ ತೂರಿದ್ರು. ಆ ಉದಾಹರಣೆ ಇಲ್ಲೇ ಕೊಡ್ತಾರೆ. ಇಲ್ಲೇನು ಮರ ಇತ್ತು, ಬಾಳ ಇತ್ತು, ಓದೈತು, ಇಲ್ಲೇ ತುರುದೈತಿ. ನೋಡ್ರಿ, ಇಲ್ಲಿ ಏನ್ ತೂರ್ಬೇಕು ಅಂತ ಕೇಳಿದ್ರೆ ನಿಷ್ಠೆ ಎಂಬುವ ಮೆಟ್ಟಿಟ್ಟು ಹಸಿವೆಂಬ ಹೊಟ್ಟನ್ನು ತೂರಿದ. ಲಕ್ಷ್ಯದಲ್ಲಿ ಇಟ್ಕೊಳ್ಳಿ. ನೀವ್ಯಾಕೆ ಇದಕ್ಕೆ ಬೆಂದಿದ್ದು? ಒಂದು ಕಡೆ ಅದೇ ಬಸವಣ್ಣವರು ಅವರು ಹೇಳಿದರು, ಏನಂತ? ಬೆರಣಿಯವ ಆಯಲ್ಲದೆ ಅಪೂರ್ಣವ ಗತಿಯಿಲ್ಲ ನನಗೆ, ಇದು ನನಗೆ ವಿಧಿಯೇ ಕೂಡಲ ಸಂಘ. ಒಬ್ಬ ಊಟ ಮಾಡ್ಕೋಬೇಕಂತ ತಿಳ್ಕೊಂಡು ಏನೇನೋ ಒಂದು 3 ಗುಂಡಿ ಇಟ್ಟು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು ನೀರು ಹಾಕಿ ಅದರೊಳಗೆ ಅಕ್ಕಿ ಹಾಕಿ
ಕಟ್ಟಿಗೆ ಇಂಧನ ಜಗಳ ಆಯ್ಕೊಂಡು ಬರಕ್ಕೆ ಅವ ಆಯ್ಕೊಂಡು ಬರೋದ್ರಿಗೆ ಹೊರತಂತ ಅಡಿಗೆ ಮಾಡಿಲ್ಲ, ಊಟ ಮಾಡಿಲ್ಲ. ಆ ಗತಿ ಆಯ್ತು ನನಗೆ ಅಂತ ಬಸವಣ್ಣ ಯಾಕಂತ ಅಂದ್ರೆ, ನೀವು ಈ ಬಟ್ಟಿ ಕೂಸುಗಳ ಸಮಾಜ ಜಗಳ ಹಾಕ್ಬಿಟ್ಟಿರಂತ, ಕಟ್ಟಿಗೆ ಹಾಕ್ಬಿಟ್ಟಿರಂತ, ಕುಳ್ಳ ಹಾಕ್ಬಿಟ್ಟಿರಂತ. ಯಾಕ ಅಡಿಗೆ ಮಾಡ್ಬೇಕಲ್ಲ ಅವ ಆಯ್ತೊಳಗೇನೆ ಮತ್ತೆ ಅವ್ರು ಹೊರಟಿದ್ರು ಇವ್ರು ತುಂಬ ಅವ್ರು ನೋಡಿ ಇವ್ರು ನೋಡಿ ಅಂದ್ರೆ ಹೊತ್ತು ಹೋಗ್ತಲ್ಲ. ನಿನ್ನ ಆಯುಷ್ಯವನ್ನು ಹೊತ್ತು ಹೋಗ್ತು ಅಂದ್ರೆ ಮುಗಿದೋಯ್ತಲ್ಲ. ನಿನ್ನನ್ನು ಅರಿಯುವ ಗತಿ ಇಲ್ಲ ನನಗೆ, ನಿನ್ನನ್ನು ಕೂಡುವ ಗತಿ ಇಲ್ಲ ನನಗೆ. ಕೂಡಲ ಸಂಘ ಇದು ನನಗೆ ವಿಧಿ. ನಾ ಏನ್ ಮಾಡಿದ್ರೆ ಪಿಕ್ಚರ್ನಲ್ಲಿ ಕೆಲಸ ಮಾಡಿದೆ, ಅವ್ರಿಗೆ ಸೇವೆ ಮಾಡಿದೆ, ಇವ್ರಿಗೆ ಸೇವೆ ಮಾಡಿದೆ. ನನ್ನವರನ್ನೇ ತನ್ನವರನ್ನೇ ನಿನ್ನನ್ನು ಅರಿಯುವಂತ ಸಮಯ ನನಗೆ ಸಿಗಲಿಲ್ಲ. ನನ್ನ ಆಯುಷ್ಯಕ್ಕೂ ಹೊತ್ತು ಬೇಕು. ಆ ಹಸಿವೆಂಬುವ ಬಟ್ಟನ್ನು ತೂರಿದಾಗ ಅಲ್ಲಿ ಬಿದ್ದಂತ ಗಟ್ಟಿ ಪ್ರಸಾದವನ್ನು ಕೊಂಡು, ಯಾವುದು ಗಟ್ಟಿ ಪ್ರಸಾದ ನೀವು ಕೇಳಿದ್ರೆ 3 ತಾಸಿಗೆ ನಾವು ಕೆಲಸ ಚಾಲು ಮಾಡೋದು ಪ್ರಸಾದ. 3-4 ತಾಸಿಗೆ ಮತ್ತೆ ಬೇಕು. ಎವ್ರಿ 4 ಅವರ್ಸ್ ತುಂಬಾನೇ ಇರುತ್ತೆ. ಇಲ್ಲಿಲ್ಲ ಕಣ್ಣು ಹಿಡಿದುಬಿಡ್ತಾವ. ಅದು ಎಂಥದ್ದು ಗಟ್ಟಿ ಪ್ರಸಾದ ಅಂದ್ರೆ, ಒಮ್ಮೆ ಅದನ್ನು ನೀ ಅನುಭವಿಸಿದಿ ಅಂತಂದ್ರೆ ಅದಕ್ಕೆ ನೋಡಿದ್ರೆ ನೀವು ಜನಕೃತಿಯಲ್ಲಿ 78 ವರ್ಷಗಟ್ಟಲೆ ಅನ್ನದ ಪ್ರವೇಶ ಇಲ್ಲ, ಅನ್ನದ ಅಗಳು ಮುಟ್ಟಿಲ್ಲ. ಮಾಣಿಕೇಶ್ವರಿಯವರು ಗೊತ್ತಿಲ್ಲ ಎಷ್ಟು ಸರ್ಚ್ ಮಾಡಿದ್ರು ಅವ್ರನ್ನ. ಇಷ್ಟು ದಿವಸಗಳ ಪರ್ಯಂತ ಊಟಿಲ್ಲ ಇರ್ಲಿಕ್ಕೆ ಹೆಂಗ್ ಸಾಧ್ಯ ಅಂತೆ ಸೈಂಟಿಸ್ಟ್ ಬಂದು, ವಿಜ್ಞಾನಿಗಳು ಬಂದು ಟೆಸ್ಟ್ ಮಾಡಿದ್ರು, ಸರ್ಚ್ ಮಾಡಿದ್ರು, ಪರೀಕ್ಷೆ ಮಾಡಿದ್ರು. ಏನ್ ಪರೀಕ್ಷೆ ಮಾಡಿದ್ರು ಅಂದ್ರೆ ಆ ಎಮ್ಮು ಉಗುಳು ಪರೀಕ್ಷೆ ಮಾಡಿದ್ರು. ಇದರಲ್ಲಿ ಏನಾದ್ರು ಅವಳು ಬದುಕಲಿಕ್ಕೆ ಬೇಕಾದಂತದ್ದು ಶಕ್ತಿ ಅಲೆಯಲ್ಲಿ ಉಗುಳುಗಳದ ಅಂತ ಇವ್ರೇನ್ ಮಾಡಿದ್ರು ಶಂಕರ ಅಂದ್ರೆ, ಆ ಭಟ್ಟಿಯ ಹಸಿವೆಂಬ ಭಟ್ಟನ್ನೇ ತೂರಿಬಿಟ್ರಂತೆ. ಆ ತೂರಿದಾಗ ಅಲ್ಲಿ ಸಿಕ್ಕಂತ ಗಟ್ಟಿ ಬೀಜ ಯಾವುದು ಅಂತ ಕೇಳಿದ್ರೆ ಪ್ರಸಾದ ನಿತ್ಯ ತೃಪ್ತ. ನೀವು ಯಾವ ಮೃಷ್ಟಾನ್ನ ಭೋಜನ ಉಂಟಾಗ ನಿಮಗೆ ಐಚ್ಛಿಕ ಭೋಜನ ನಿಮಗೆ ಬೇಕೆನಿಸಿದಂತ ಊಟ ಮಾಡಿದಾಗ ಎಷ್ಟು ಆನಂದ ಆಗ್ತದಲ್ಲ ಅಷ್ಟು ಆನಂದ ಆಯ್ತಂತ ಇವತ್ತು ತೂರು ಬಿಟ್ಟರು. ನಿಮ್ಮನ್ನು ಮುಟ್ಟಿದ್ರು, ನಿಮ್ಮ ಹೊಡೆದರು, ನಿಮ್ಮಲ್ಲಿ ಬೆರೆತು ನಿಮ್ಮನ್ನೇ ಕೂಡುವುದು ಅಂತ. ಅದಕ್ಕೆ ಇದನ್ನ ಕಟ್ಟಿ ಇದನ್ನು ಕಟ್ಟಿಟ್ಟು ಪರಮಾತ್ಮನ ಕಡೆಗೆ ಹೋಗುವುದಷ್ಟು ಸುಲಭ ಅಲ್ಲ ಅಂತ ಹೇಳಿದ್ರು. ಅದಕ್ಕೆ ಉಪವಾಸ ಅಂತಂದ್ರೆ ಏನು ಅಂದ್ರೆ ಅದನ್ನ ಅರಿತು ಮಾಡಬೇಕು. ಅದರೊಳಗೆ ಬಹಳ ಪ್ರಕಾರದ ಉಪವಾಸಗಳು. ಉಪವಾಸದೊಳಗೆ ಉಪಾಸನೆ ಬೇರೆ, ಉಪವಾಸ ಬೇರೆ. ಅದರಾಗೆ ನೋಡಿದ್ದೀವಿ ನಾವು ಶ್ರವಣೋಪಾಸನ, ಶ್ರಾವಣ ಅಂತ. ಅದು ಕೊನೆಗೆ ನೋಡೋಣ. ಉಪವಾಸ ಅಂದ್ರೆ ಬಹಳ ಒಂದೇ ಟೈಮ್ ಊಟ ಮಾಡಿ ಇರುವುದು ಉಪವಾಸ. 3 ದಿವಸ ಹಣ್ಣು ಹಾಲು ತಿಂದಿರುವುದು ಇದು ಒಂದು ಉಪವಾಸ. ಮತ್ತೆ ಹಣ್ಣು ಹಾಲು ಅಂತ 1 ಡಜನ್ ಬಾಳೆಹಣ್ಣು 2 ಲೀಟರ್ ಹಾಲು ಕೊಡ್ತೀವಿ ಸ್ವಾಮಿ ಹೇಳಿ ಅಂತ ಹೇಳ್ತೀವಿ. 3 ದಿನ ಹಣ್ಣು ಹಾಲು ಇರುವಂತ ಅಂತ ಹೇಳಿ 2 ಡಜನ್ ಬಾಳೆಹಣ್ಣು 1 ಲೀಟರ್ ಹಾಲು ಕೊಡು. 3 ದಿವಸ ಹಣ್ಣು ಹಾಲು ಅಂತ ಕೇಳಿದ್ರೆ ಇವ್ರಿಗೆ ಎಲ್ಲ ಒಂದು ಸಣ್ಣ ಒಂದು ಕಪ್ ಇರ್ತದಲ್ಲ, ಆ ಕಪ್ಪಿನಷ್ಟ ಹಾಲು ಅಂತ ಒಂದು ಸಣ್ಣ ಬಾಳೆಹಣ್ಣು ಇದನ್ನು ತಗೊಂಡು 3 ದಿವಸ ಇರ್ಬೇಕಂತ. ಮತ್ತೆ 12 ಹಣ್ಣಿನ 2 ಹಣ್ಣಿಗೆ 1 ಲೀಟರ್ ಹಾಲು ಹೊಡೆದು ಇರುವುದು ಏನು ಮಾತ ಹಂಗಲ್ಲ. ಅದು ಕೃಷ್ಣಾಯಣ ಚಂದ್ರಾಯಣ ಅಂತ ಅದ್ರಾಗ ಹೇಳ್ತಾರದು. ಅದು ವ್ರತ, ಇದು ಉಪವಾಸ. 3 ದಿವಸ ಏನಿರೋದು ಒಂದು ಸಣ್ಣ ಬಾಳೆಹಣ್ಣು 1 ಕಪ್ಪಿನಷ್ಟು ಹಾಲು ತಗೊಂಡಿರೋದು ಉಪವಾಸ ಅಂತ 3 ದಿವಸ. ಆಮೇಲೆ 3 ದಿವಸ ಬರೀ ನೀರಿನಲ್ಲಿ ಇರಬೇಕು. ಆಮೇಲೆ 3 ದಿವಸ ಬರೀ ವಾಯುವಿನಲ್ಲಿ ಇರಬೇಕು. ಇದು ಒಂಥರ ಉಪವಾಸ. ಇದು 4 ಪ್ರಕಾರವಾದ ಉಪವಾಸ. ಇದು ಇದಕ್ಕಿಂತಲೂ ಭಿನ್ನವಾದ ಉಪವಾಸ ಹೇಳ್ತಾ ಇದ್ದಾರೆ. ಅದು ಅತ್ಯಂತ ಪರಮಾತ್ಮನಿಗೆ ಉಪವಾಸನೆ ಗೊತ್ತಿದೆ ಹೇಳ್ತೀನಿ. ಲಾಸ್ಟ್ ಒಂದು ಲಕ್ಷಣ ಪ್ರಕಾರ ಉಪಾವೃತ್ತಸ್ಯ ಪಾಪೇಭ್ಯೋ ಯಸ್ತು ವಾಸೋ ಗುಣೈ ಸಹ ಉಪವಾಸೋ ಸವಿಜ್ಞೇಯೋ ಸರ್ವಭೋಗ ವಿವರ್ಜಿತ.
ಇದು ಉಪವಾಸದ ಲಕ್ಷಣ. ಅದಕ್ಕೆ ಶ್ರಾವಣ ಅಂದ್ರೆ ಉಪವಾಸಗಳು ಅಷ್ಟೇ ಅಲ್ಲ, ನೀವು ಏನ್ ಮಾಡಿದ್ರು ದೈವ ಆಚರಿಸಿದರೆ ಫಲ ಅನ್ನೋದ ಕಾರಣ. ಎಷ್ಟು ಚಂದ ಹೇಳಿದ್ರು, ನೀವು ಯಾವ ಕಡೆಯಿಂದ ಆಗೋದಲ್ಲ. ಲಕ್ಷ್ಯ ಮಾಡಿ, ಇದು ಉಪವಾಸದಲ್ಲಿ ನಾನು ಹೇಳ್ಬಿಡ್ತೀನಿ. ಉಪಾವೃತ್ತಸ್ಯ ಪಾಪೇಭ್ಯಃ ಯಸ್ತು ವಾಸೋ ಗುಣೈಃ ಸವಿಜ್ಞೇನೋ ಉಪವಾಸ. ಪ್ರಾಯಶ್ಚಿತ್ತ ಬುದ್ಧಿ ಇಲ್ಲ, ಗಮನದಲ್ಲಿ ಕೊಡಬೇಕು. ಮನುಷ್ಯ ಜೀವನದಲ್ಲಿ ತಿಳಿದೋ ತಿಳಿಯಲು ಪಾಪ ಮಾಡ್ತಾ ಇದ್ದಾನೆ, ಮಾಡಲೇಬೇಕು. ಬ್ರಹ್ಮ ಮಾಡ್ಯಾನ. ನಾನ್ ಮಿಸ್ಟೇಕ್ ಪೀಪಲ್ಸ್ ನೋ ಹಿಯರ್ ಎನಿವನ್ ಪೀಪಲ್ಸ್ ಆರ್ ಮಿಸ್ಟೇಕ್ಸ್. ಪ್ರತಿಯೊಬ್ಬ ವ್ಯಕ್ತಿ ತಪ್ಪು ಮಾಡಿದವನೇ ಅದರ ಜಗತ್ತಿನಲ್ಲಿ. ಈ ತಪ್ಪು ಮಾಡಿದವರೇ ಜಗತ್ತಿನಲ್ಲಿ ಅದರ, ತಪ್ಪು ಮಾಡಿದವರೇ ಜಗತ್ತಿಗೆ ಬಂದಾರೆ. ಇನ್ನೊಂದು ಅಕ್ಷರದಲ್ಲಿ ಇರೋರು ಈ ಭೂಮಿ ಮೇಲೆ ಬಂದಿರೋದು ತಪ್ಪು ಮಾಡಿದಂತೆ ಬಂದಿವಿ, ಹೌದಲ್ಲ? ಅದನ್ನ ತಪ್ಪ ಮಾಡೋದು ಇಲ್ಲೇ ಲಕ್ಷ್ಯದಲ್ಲಿ ಇಟ್ಕೊಳ್ಬೇಕು. ಬೇರೆ ಲೋಕದಲ್ಲಿ ಬರಲ್ಲ, ಪಾತಾಳದಲ್ಲಿ ಬರಂಗಿಲ್ಲ, ಸ್ವರ್ಗ ಲೋಕದಲ್ಲಿ ಬರೋದಿಲ್ಲ. ಸ್ವರ್ಗ ಲೋಕದವರು ತಮ್ಮ ಇಲ್ಲೇ ಬಂದು ಮಾಡ್ಯಾರ ನೋಡ್ರಿ ನೀವು ಇತಿಹಾಸದವರು. ಎಲ್ಲಿ ಬಂದು ಮಾಡ್ಯಾರ ಅವರು? ಸ್ವರ್ಗ ಲೋಕದಲ್ಲಿರ್ತಕ್ಕಂಥ ಸೂಕ್ಷ್ಮ ಶರೀರದಿಂದ ಕೂಡಿದ ದೇವತೆಗಳು ತಪ್ಪೇನು ಮಾಡ್ಯಾರ ಅಂದ್ರೆ ಈ ಮಧ್ಯ ಲೋಕಕ್ಕೆ ಬಂದು ತಪ್ಪು ಮಾಡ್ಯಾರ. ಅವರು ತಪ್ಪು ಮಾಡಲಿಕ್ಕೆ ಅವಕಾಶ ಕೊಡುವ ಜಾಗ ಇದೆ. ಮಾಡಿದ ತಪ್ಪಿನ ಪ್ರಾಯಶ್ಚಿತ್ತದಿಂದ ಅದನ್ನು ವಿನಾಶ ಮಾಡಿಕೊಳ್ಳೋದು, ಕಳ್ಕೊಳ್ಳೋ ಜಾಗ ಇದೆ. ಗಮನದಲ್ಲಿಟ್ಟುಕೊಳ್ಳೋದು. ಅದಕ್ಕೆ ಈ ಭೂಮಿಗೆ ಬಹಳ ಬೆಲೆಯದು, ಈ ಬುದ್ಧಿಗೆ ಬಹಳ ಬೆಲೆಯದ, ಈ ಮಧ್ಯ ಲೋಕಕ್ಕೆ ಬಹಳ ದೊಡ್ಡ ಬೆಲೆಯದು. ತಪ್ಪೆಲ್ಲರೂ ಮಾಡ್ತವೆ. ತಪ್ಪು ಮಾಡಿ ಬಂದಾಗ ಇದು ತಪ್ಪು ಮಾಡೋಕ್ಕೆ ಅವಕಾಶ ಇಲ್ಲ, ಇದನ್ನು ತಿದ್ದುಕೊಳ್ಳಿಕ್ಕೂ ಅವಕಾಶ ಇದೆ. ಅದನ್ನ ಹೇಳ್ತೀನಿ. ತಿಳಿದೋ ತಿಳಿಯೋದು ಜ್ಞಾತ ಅಜ್ಞಾತ ಪಾಪ ಅಂತ ಕರೀತಾ ಇದ್ದಾರೆ. ಅದು ಒಂದು ಸಲ ಪ್ರಾಯಶ್ಚಿತ್ತ ಆಗಿ ಅವುಗಳಿಂದ ಹಿಮ್ಮುಖ ಆಗತಕ್ಕಂಥ ಮನುಷ್ಯ ಉಪವಾಸದ ಲಕ್ಷಣದಲ್ಲಿ ಏನಾಗಬೇಕು? ಅದರಲ್ಲಿ ಮುಂದುವರಿಬಾರದು. ಪಾಪೇಭ್ಯೋ, ಆ ಪಾಪಗಳಿಂದ ಮನುಷ್ಯ ಹಿಮ್ಮುಖ ಆಗಬೇಕು. ಉಪಾವೃತ್ತಸ್ಯ ತಿರುಗಬೇಕು. ಈ ಕಡೆ ತಿರುಗಿ ಏನ್ ಮಾಡಬೇಕು ಅಂತ ಕೇಳಿದ್ರೆ, ಯಹ ವಾಸೋ ಗುಣೈಃ, ಯಾವ ಮನುಷ್ಯ ಮತ್ತೆ ಅವುಗಳನ್ನು ದುರ್ಗುಣಗಳನ್ನು ಬಿಟ್ಟು, ಪಾಪ ಮಾಡೋ ಗುಣಗಳನ್ನು ಬಿಟ್ಟು ಸದ್ಗುಣಗಳ ಜೊತೆಗೆ ಕೂಡಿರ್ತಾನಲ್ಲ, ಇದಕ್ಕೆ ಉಪವಾಸ ಅಂತ ಕರೀತಾ ಇದ್ದಾರೆ. ಅವಾಗ ಸರ್ವಭೂತದಿಂದ ವರ್ಜಿತನಾಗ್ತಾನೆ. ಭಗವಂತ ತಾನೇ ಅವರನ್ನು ಹುಡುಕೊಂಡು ಬರ್ತಾನೆ. ಉಪವಾಸ ಮಾಡಿ ಹುಡುಕೋದು ಬೇಡ, ಉಪವಾಸ ಮಾಡಿ ದೇವರಿಗೆ ಬೇಡ. ಈ ತರ ಮಾಡಿದ್ರೆ ದುರ್ಗುಣಗಳಿಂದ ವಿಮುಖನಾಗುವುದು, ಸದ್ಗುಣಗಳಲ್ಲಿ ಬೆರೆತಿರೋದು, ಇದು ಉಪವಾಸ. ಅದು ಅವಾಗ ಎಲ್ಲದರಿಂದ ವರ್ಜಿತ ಆಗ್ತಲ್ಲ, ಭಗವಂತನೇನು ಹುಡುಕೊಂಡು ಬರ್ತಾನೆ. ನೋಡ್ರಿ, ಪುಷ್ಪ ಪರಿಮಳದಿಂದ ತುಂಬಿ ಆಡಳಿತ ಬಂದ್ರೆ ಯಾವ ಲೆಟರ್ ಬಂದಿಲ್ಲದು, ಫೋನ್ ಮಾಡಿಲ್ಲ. ಗಾವುದ ಮೇಲಿಂದ ಹ್ಯಾಕ ಹಾರಿಕೊಂಡು ಬಂದ ಅದರಲ್ಲಿರುವ ಮಕರಂದವನ್ನು ತುಂಬಿ ಹೀರ್ಕೊಂಡರು. ಹಾಗೆ ನಿಮ್ಮ ಹೃದಯ ಪರಿಪಕ್ವ ಆಯಿತು ಅಂತಂದ್ರೆ ಪರಮಾತ್ಮ ಹಾರಿ ಬಂದು ನಿಮ್ಮ ಹೃದಯ ಕಮಲದಲ್ಲಿ ಕೂತಾನಂತೆ. ಅದಕ್ಕೆ ದುರ್ಗುಣದಿಂದ ವಿಮುಖನಾಗಬೇಕು, ಸದ್ಗುಣದಿಂದ ಸಹಿತನಾಗಬೇಕು. ಅದಕ್ಕೆ ಉಪವಾಸ. ಅವರ ಸರ್ವಭೋಗದಿಂದ ವಂಚಿತನಾಗ್ತಾ ಇದ್ದಾನೆ. ಇನ್ನೊಂದು ಅದರ ಅಲ್ಲೇ ಅದ, ಬರೀ ಶ್ರಾವಣದಾಗ ಒಂದು ತಿಂದು ಎರಡು ತಿಂದು ರದ್ದು ಮಾಡ್ಕೊಳ್ಳೋದಲ್ಲ. ಅದು ಪ್ರತಿಯೊಂದು ಅರ್ಥ ಇರ್ತದ. ಅರ್ಥವನ್ನು ಅರಿತು ಆಚರಿಸಬೇಕು. ನೋಡ್ರಿ, ಎರಡು ಪದ ಒಂದು ಉಪ, ಇನ್ನೊಂದು ವಾಸ. ಒಂದು ಉಪ, ಇನ್ನೊಂದು ವಾಸ. ಹೆಣ್ಮಕ್ಳು ಅಂತಾರೆ, ಗಣಮಕ್ಳು ಅಂತಾರೆ, ಎಲ್ಲರೂ ಉಪವಾಸ. ಉಪವಾಸ ಈ ಶ್ರಾವಣ ನೋಡಿ ಹೊಡಿತಾರೆ. ನೋಡಿ ಒಂದು ಹೋಳಿಗೆ ಕಬರಿ ಕಡಬ ಚಂದ್ರ ಎಲ್ಲ ಹೊಲಸಾಗಿರ್ತದೆ. ಮುಗಿತೀವಲ್ಲ, ಒಂದು ತಿಂಗಳು ಅಲ್ಲೇ ತಿಂದ್ಬಿಡೋದೇನು ಅಲ್ಲಿ. ಅದಕ್ಕೊಂದು ಎಷ್ಟು ಸುಂದರವಾಗಿ ಮಾತು ಬರೀತಾ ಇದ್ದಾರೆ. ಉಪಸಮಿಪೆ ಯಹ ವಾಸೋ ಜೀವ ಪರಮಾತ್ಮನೋ ಉಪವಾಸ ಸಮಿಜ್ಞೇಯೋ ನತು ಕಾಯಸ್ಯ
ಪದಕ್ಕೆ ಅರ್ಥ ಸಮೀಪ. ಉಪಸಮೀಪೆ ಯಹ ವಾಸೋ. ಯಹ ಅಂದ್ರೆ ಯಾರು? ಯಾರು ಅಂದ್ರೆ ಜೀವ. ಜೀವನಾನಂದವನ್ನು ಸಮೀಪ ಇರಬೇಕಂತ. ಸಮೀಪ ಅಂದ್ರೆ ಬಂದಿಲ್ಲ ಬಂದ ನಾನೇ ಮತ್ತೆ ಅಷ್ಟು ದಿನ ಸ್ವಾಮಿ ಅಂತ ನಾ ಹೇಳಪ್ಪ ಅದೇ ಸಮೀಪ ಇರ್ಬೇಕು ಅಂದ್ರೆ ಎಲ್ಲರ ಸಮೀಪ ಅಡಿಗೆ ಮನೆ ಸಮೀಪ. ಅಡಿಗೆ ಮನೆ ಸಮೀಪ ಅದಕ್ಕೆ ಅದು ಸ್ವಾಮಿ ಅಡಿಗೆ ಸಮೀಪ ನೋಡಿ ಬಿಟ್ಟರೆ ತಾಟ್ ಇಟ್ಕೊಂಡು ಸಮೀಪ ಇಲ್ಲಿ ನಿಂತ್ರೆ ಯಾವಾಗ ಪಾಳೆ ಅಡಿ ಅವನು ಮಧ್ಯ ಇವನು ಹತ್ಯಾಗಿ ಬಂದು ಎಟ್ಟ ಮೇಡವ್ರ ಸಮೀಪ ಬಂದ. ಹುಡುಗಿ ಹೋಗಣಿ ಸಮೀಪ, ಹೋಳಿಗೆ ತಟ್ಟೆ ಸಮೀಪ, ರೊಟ್ಟಿ ತಟ್ಟೆ ಸಂಖ್ಯೆ ಎಲ್ಲ ಸಮೀಪ. ಸಮೀಪ ಇರೋದು ಉಪವಾಸ. ಜೀವ ಸಮೀಪ ಇರೋದು ಯಾರ ಸಮೀಪ? ಅಡಿಗೆ ಸಮೀಪ, ಊಟ ಸಮೀಪ, ಅಡಿಗೆ ಮನೆ ಸಮೀಪ. ಯಹ ಜೀವ ಉಪ ಸಮೀಪೆ, ಸಮೀಪದಲ್ಲಿ ಜೀವನ ಸಮೀಪದಲ್ಲಿರಬೇಕಂತ. ಎದರ ಸಮೀಪ ಅಂತ ಕೇಳಿದ್ರೆ ಪರಮಾತ್ಮನ ಸಮೀಪ ಇರುವುದಕ್ಕೆ ಉಪ ಅಂತ ಕರೀತಾರೆ. ಉಪಸಮೀಪೆ ಯಹ ವಾಸ ಉಪವಾಸ. ಪರಮಾತ್ಮನ ಸಮೀಪ ಯಾರು ಇರ್ತಾರಲ್ಲ, ನೀವು ತಿಂದ್ರೆ ಎಷ್ಟು ಬೇಕಾದಷ್ಟು ತಿನ್ರಿ, ಅದು ಉಪವಾಸ. ಕೆಜಿ ಗಟ್ಟಲೆ ತಿನ್ರಿ, 20 ಪ್ಲೇಟ್ ಮೆಚ್ಚಿ ಬಜಿ ತಿಂದ್ರು ಅದು ನೀವು ನಾನು ಕೊಡಿಸ್ಕೊಳ್ತಿರ್ತೀವಿ. ಏನು ಬೇಕಾದ ತಿನ್ರಿ, ಬರಡು ಹಾಕಿದ್ರೆ ಹತ್ತುವಾಗ ತಿನ್ರಿ, ಅದು ಉಪವಾಸನೆ. ಎಲ್ಲಿರ್ಬೇಕು ನೀವು? ಎಷ್ಟು ಮಂದಿ ಎಲ್ಲಿರ್ಬೇಕು? ಪರಮಾತ್ಮನ ಹತ್ತಿರ ಇರಬೇಕು. ಪರಮಾತ್ಮ ಹತ್ತಿರ ಎಲ್ಲಿ? ಆಮೇಲೆ ಎಲ್ಲ ಹಾಗೆ ನೀವು ಇಲ್ಲಿ ಕುಂತು ನಿಮ್ಮ ಮನೆಯೊಳಗಿನ ವಿಷಯ ವಸ್ತುಗಳ ಬಗ್ಗೆ, ಹೆಂಡತಿ ಬಗ್ಗೆ, ಮಕ್ಕಳ ಬಗ್ಗೆ, ನೀವು ಗಳಿಸಿದ ಧನದ ಬಗ್ಗೆ, ದ್ರವ್ಯದ ಬಗ್ಗೆ ಹರಿದು ನಿಮ್ಮ ಮನಸ್ಸು ಹೋಗ್ತದಲ್ಲ, ಹಾಗೆ ಪರಮಾತ್ಮನ ಕಡೆಗೆ ಮನಸ್ಸು ಹರಿದು ಹೋಗ್ತಿರ್ಬೇಕು. ನೀವು ಊಟ ಮಾಡಿದ ಉಪವಾಸಕ್ಕೆ ಮುಂದೆ ಉಪವಾಸಿ, ಬಳಸಿದ ಬ್ರಹ್ಮಚಾರಿ. ಯಾಕೆ ದುರ್ವಾಸ ಸಮೀಪ ಹೋಗಿದ್ದರು. ದುರ್ವಾಸಗ ದರ್ಶನ ಮಾಡಬೇಕಂತ 18,000 ಗೋಪಿಕಾ ಸ್ತ್ರೀಯರು ಅವರು ದರ್ಶನ ಮಾಡಿದ್ರು. ಯಮುನಾ ನದಿ ಹರಿತಿತ್ತಂತ ತುಂಬಿ ಅವಾಗ ಕೃಷ್ಣನಿಗೆ ಕೇಳಿದ್ರಂತ, ನಾವು ದುರ್ವಾಸನ ದರ್ಶನ ಮಾಡಬೇಕಾಗಿದ್ದ ನದಿ ದಾರಿ ಕೆಟ್ಟಿದ ಹ್ಯಾಂಗ್ ಹೋಗ್ಬೇಕು ಅಂತ ಕೇಳಿದ್ರು ಅವರು. ಅವ ದುರ್ವಾಸ ಅಂತಂದ್ರೆ ಅವ ಹೆಸರನ್ನೇ ದುರ್ವಾಸ, ವಿಚಿತ್ರ ವಿಷಯ. ಅವಾಗ ಹೇಳ್ತೇನಂತ ಉಳ್ಳ ಉಪವಾಸಿಯಾದ ದುರ್ವಾಸನ ಹತ್ತಿರ ಹೊಂಟಿವಿ, ದಾರಿಗಳಲ್ಲಿ ಬಿಡ್ತದಂತ ಕೃಷ್ಣ. ಅವ ಏನೇನೋ ತಿಂತಾನಂತವ, ಅಂತವ ಹತ್ರ ಉಪವಾಸ ಅಂತೇಳಿ ಅವ್ರು ಹೋಗಿ ಅವಾಗ ಕೃಷ್ಣನಿಗೆ ಕೇಳ್ತಾರೆ. ಮೊದಲ ಬಳಸಿದ ಬ್ರಹ್ಮಚಾರಿ ದಾರಿ ಬಿಡುವಂತ ದಾರಿ ಬಿಡ್ತಾರೆ. ಅವ್ರು ಯಾರು ಹೇಳ್ತಾರೆ, ಇವ ನಮ್ಮ ಜೊತೆಗೆ ಹಿಂಗೆಲ್ಲ ಆಗಲ್ಲ, 18,000 ಗೋಪಿಕಾ ಸ್ತ್ರೀಯರು, 60,000 ಮಕ್ಕಳು, ಏನು ಹೇಳ್ತಾರೆ ಇವ ಅಂತೇಳಿ ಅವ್ರ ವಿಶ್ವಾಸಕ್ಕೆ ಹೋದ್ರು, ದಾರಿ ಬಿಟ್ಟು ಅವರು ಹೋಗಿ ದುರ್ವಾಸನ ಊಟ ಮಾಡಿಸಿದ್ರು. 18,000 ಎಷ್ಟು ಅವರು ಅಷ್ಟು ಗೋಪಿಕಾ ಸ್ತ್ರೀಯರು ಒಂದು ಇಷ್ಟಿಷ್ಟು ಏಟಾಗಲ್ಲ ಅನ್ನ ತಿಂದ, ಅಷ್ಟು ದುರ್ವಾಸ ತಿಂದ, ಒಂದು ಕಟ್ಟು ಆಮೇಲೆ ಕಟ್ಟದಷ್ಟು ತಿಂದು ಎಲ್ಲ ತಿಂದ. ಅವ್ರಿಗೆ ತಿನಿಸಿ ಹೊಳ್ಳೆ ಮತ್ತೆ ದಾರಿ ಬಂದು ನದಿ ಅವನು ಹೋಗಿ ಕೇಳಿದ. ಅವನು ದುರ್ವಾಸ ದಾರಿ ಅಲ್ಲ, ನಾನು ಕೂಡ್ತಿದ್ದಾನೆ ಇನ್ಯಾಗ ಉಪವಾಸ ಇರಬೇಕು, ಸುಮ್ಮ ಹೋಗಿ ಕೇಳ್ತಾರೆ ಅಂತ ಹೋಗ್ತಾರಂತವ್ರು. ಹೋಗಿ ಉಪವಾಸಿ ದಾರಿ ದುರ್ವಾಸ ಅಂದಗಳೇ ನದಿ ಇಬ್ಬಾಗ ಆಗಿರ್ತಂತ. ಅವ ಎಷ್ಟು ಉಪವಾಸ ಅವ ಅಷ್ಟೆಲ್ಲ ರಾಸಲೀಲೆಗಳನ್ನು ಮಾಡಿದ ಬ್ರಹ್ಮಚಾರಿ ಯಾಕೆ ಕೃಷ್ಣ? ಏನಿಲ್ಲ ಅಲ್ಲ, ಅವರು ಅನ್ನದಲ್ಲಿ ಮನಸ್ಸಿರಲಿಲ್ಲ, ಹಸಿವಿನಲ್ಲಿ ಮನಸ್ಸಿರಲಿಲ್ಲ, ಊಟದಲ್ಲಿ ಮನಸ್ಸಿರಲಿಲ್ಲ. ಅವರು ಎಲ್ಲಿದ್ರು ಅಂತ ಕೇಳಿದ್ರೆ ತನ್ನಲ್ಲಿ ತಾನು ಬೆಳೆದಿದ್ರು ಅಂತ. ಎದರ ಸಮೀಪ ಇರಬೇಕು ಅದರ ಸಮೀಪ ಇದ್ರಲ್ಲ, ಅವರು ಉಪವಾಸವನ್ನು ಮಾಡಾಕ್ತಾರೆ. ಉಪವಾಸದ ದೇವರಿಂದ ದೂರ ಆಗಬೇಡಿ.
ಕೇಳುವುದರ ಬಗ್ಗೆ ಉಪಾಸನೆ ಮಾಡಬೇಕು. ಉಪಾಸನೆ ಅಂದ್ರೆ ಏನು? ಉಪಾಸನೆ ಅಂದ್ರೆ ಏನು ಗೊತ್ತಾ? ಉಪಾಸನೆ ಅಂದ್ರೆ ಏನು ಅಂತ ಕೇಳಿದ್ರೆ ವಿಷಯಾಂತರ ಪರಿಹಾರೇ ಐಕತ್ವ ಧ್ಯೇಯ ವಸ್ತುನಿ ಚಿತ್ತಸ್ಯ ಸ್ಥಿರೀಕರಣಂ ಉಪಾಸನಂ. ಏನೋ ವಿಷಯಾಂತರೇ ಪರಿಹಾರೇ ಐಕತ್ವ ಧ್ಯೇಯ ವಸ್ತುನಿ ಚಿತ್ತಸ್ಯ ಸ್ಥಿರೀಕರಣಂ ಉಪಾಸನಂ. ಉಪಾಸನೆ ಅಂದ್ರೆ ಶಬ್ದದ ಉಪಾಸನೆ ಮಾಡಲು ಬರ್ತದ, ಮಂತ್ರ ಉಪಾಸನೆ ಮಾಡಲು ಬರ್ತದ, ಮೂರ್ತಿ ಉಪಾಸನೆ ಮಾಡಲು ಬರ್ತದ. ಧ್ಯೇಯ ವಸ್ತುನಿ ಅಂತಂದ್ರೆ ನೀವು ಯಾವ ಭಕ್ತಿಯನ್ನು ನೀವು ಧ್ಯಾನ ಮಾಡ್ತೀವೋ ಎಲ್ಲಿಗಾದ್ರೂ ನೀವು ಹೋಗ್ತಿ ಕಣ್ಣು ಮುಚ್ಚಿದ್ರೆ ಬರೀ ಮಾಡ್ತಾರೆ ಹೊಲ ಮನಿ ಕಪ್ಪ. ನೀವು ಹೊಲ ಅಂತ ನೋಡಿ ಈ ದಂಡಿ ಹಿಡಿದ ಆ ದಂಡಿತನ ಹೃದಯ ಆಕಾರ ಇರ್ತದೆ. ಒಳಗೆ ಬೇರೆ ಗಿಡ, ಹಣ್ಣಿ ಗಿಡ, ಸಣ್ಣ ಗಿಡ, ದೊಡ್ಡ ಗಿಡ ಎಲ್ಲ ಬರ್ತಾವ. ಹಂಗೆ ದೇವ್ರು ಬಂದಾರ ಬಂದ ದೇವರ ಗುರುಗಳು ಬಂದಾರ ಬಂದೇ ಯಾಕೆ ಯಾಕಂತ ಕೇಳಿದ್ರೆ ಅವ್ರು ಹೇಳಿದ್ರಲ್ಲಿ ವಿಷಯಗಳ ಕಡೆಗೆ ಹರಿದು ಹೋಗತಕ್ಕಂಥ ಮನಸ್ಸನ್ನು ಏಕಾಗ್ರ ಮಾಡಿ ಯಾವ ವಸ್ತುವನ್ನು ಧ್ಯಾನಿಸ್ತೀವೋ ಅದರಲ್ಲಿ ನೀವು ಸ್ಥಿರಗೊಳಿಸಬೇಕು ಆ ಚಿತ್ತವೃತ್ತಿಯನ್ನ. ಇದು ಉಪಾಸನೆ ಅಂತ ಕರೀತಾರೆ. ಈ ಉಪಾಸನೆ ಶಾಸ್ತ್ರದ ಉಪಾಸನೆ, ಶಬ್ದದ ಉಪಾಸನೆ, ಮಂತ್ರದ ಉಪಾಸನೆ ಮಾಡಬೇಕು ಅಂತಂದ್ರೆ ಅವಾಗ ಶ್ರಾವಣ ಕುತೂಹಲ ಇರ್ಬೇಕು. ಈಗ ನೋಡು, ನಿಮ್ಮ ಮಗ ಸಿಇಟಿ ಎಕ್ಸಾಮ್ ಬರೆದು ಬಂದಂದ್ರ ನೆಟ್ ಬರೆದ್ರ ಆ ರಿಸಲ್ಟ್ ಯಾವಾಗ ಏನು ಬಂದಿತ್ತು ಅಂತ ಎಷ್ಟು ಕಾತುರದಿಂದ ಕಾಯ್ತಿರ್ತೀಯಲ್ಲ. ಕಬ್ಬು ಕಳಿಸಿದ್ರೆ ಎಷ್ಟು ಟನ್ ಎಷ್ಟು ಬರ್ತದ ಬಿಲ್ ಅಂತ ಹ್ಯಾಂಗ ಕಾಯ್ತಿರ್ತೀಯಲ್ಲ. ಬಜಾರ್ ಉಳ್ಳಾಗಡ್ಡಿ ತಗೊಂಡು ಹಾಗಾದ್ರೆ ಯಾವಾಗ ಬಂದಿದ್ದು ಬಿಲ್ಲ ಹ್ಯಾಂಗ ಮಾಡಿದ್ದು ಅಂತ ಕಾಯ್ತಿರ್ತೀಯಲ್ಲ. ಹಾಗೆ ಇದ್ರ ಬಗ್ಗೆ ಕುತೂಹಲದಿಂದ ಕಾಯ್ಬೇಕು ನೀನು. ಹ್ಯಾಂಗ ಉಪಾಸನೆ ಆಗಬೇಕು? ವಿಷಯ ವಸ್ತುಗಳನ್ನು ಎಷ್ಟು ಚಿತ್ತುಪಟ್ಟು ನೀವು ಉಪಾಸನೆ ಮಾಡಿಯೋ ಹಾಗೆ ಸದ್ಗುರುಗಳ ಮುಖಾಂತರ ಬರುವ ವಾಕ್ಯವನ್ನ ಇಷ್ಟು ಕುತೂಹಲಕಾರಿಯಾಗಿ ಉಪಾಸನೆಯಿಂದ ಹಿರಿಯ ಅದು ಉಪಾಸನೆ ಮಾಡಬೇಕು. ಶ್ರವಣದ ಉಪಾಸನೆ ಮಾಡಿದ್ರೆ ಶ್ರಾವಣ ಅಂತಂದ್ರೆ ಆ ಶ್ರವಣ ಏನು ಅಂತ ಕೇಳಿದ್ರೆ ಅದು ಶಬ್ದ ಆಗಿರ್ಬೋದು, ಮಂತ್ರ ಆಗಿರ್ಬೋದು, ಅಥವಾ ಗುರುವಾಕ್ಯವಾಗಿರ್ಬೋದು. ಸುಮ್ಮನೆ ಶ್ರಾವಣ ಆಗುವುದಲ್ಲ. ಇನ್ನೊಂದು ಮಾತು ಹೇಳ್ತೀನಿ, ಶ್ರವಣ ಸಂಬಂಧ ಶ್ರಾವಣ, ಕಿವಿ ಸಂಬಂಧ ಆದ ಶ್ರಾವಣ ಆಗ್ತದೆ. ಕಿವಿ ಅಂತ ನೋಡ್ರಿ, ಈ ಶ್ರಾವಣದ ಅರ್ಥ ಹೇಳಿದ್ರು ಏನಂತ? ಶ್ರವಣ ಸಂಬಂಧ ಶ್ರಾವಣ. ಶ್ರವಣಕ್ಕೆ ಯಾವಾಗ ಸಂಬಂಧ ಆಗ್ತದಲ್ಲ ಅವಾಗ ಶ್ರಾವಣ ಅಂತಂತದ್ದು. ಏನು ಸಂಬಂಧ ಆಗಬೇಕು? ಕಿವಿ ಸಂಬಂಧ ಆಗಬೇಕು. ಕಿವಿ ಅಂದ್ರೆ ಏನಂತ ನಿಮಗೆ ಕೇಳ್ತೀನ? ಇಲ್ಲ ಡಾಕ್ಟರ್ಗೆ ಕೇಳ್ಕೊಂಡು ಬರ್ರಿ. ಅದರಲ್ಲ ಸ್ಪೆಷಲಿಸ್ಟ್. ಈಗ ನೀವು ಸ್ಪೆಷಲಿಸ್ಟ್ ಯಾಕೆ ಬರ್ತಾರೆ ಅಂತ ಕೇಳಿದ್ರೆ ನೀವು ಯಾಕೆ ಪದ ಬ್ಯಾನ್ ಅಂತ ಕೇಳಿ ಎಡಗಿನಿ ಅಂದ್ರೆ ಆ ಎಡಗಿನಿ ನೋಡೋದು ಸ್ಪೆಷಲಿಸ್ಟ್ ಬೇರೆ ಬರ್ತಾರೆ. ಬಳಕೆ ನೋಡೋ ಬೇರೆ, ಎಡಗಿನಿ ನೋಡೋ ಬೇರೆ, ಗಂಟ ನೋಡೋ ಬೇರೆ. ಈ ಎರಡು ಹೊಳೆಯಾಗಿ ಇಟ್ಕೊಂಡು ಬರ್ತಾರೆ. ಇಷ್ಟೆಲ್ಲ ಹೋಗಲ್ಲ ಅವ್ರು ಕೇಳಿ ಕ್ಲಿಯರ್ ಏನಂತ ಹೇಳ್ತಾರ. ಎಷ್ಟು ಮಜಾ ಅದು. ಮತ್ತೆ ಇದೇ ಕಿವಿ ಅಂದ್ರೆ ಮತ್ತೆ ಕೇಳೋದ್ರಲ್ಲಿ ಇರ್ತಾವೆ ಕಿವಿ. ಅವನ ಕಿವಿನೇ ಇರೋದು ಇರ್ತಾವಲ್ಲ ಕಿವಿ ಅಂದ್ರೆ ಶ್ರವಣೇಂದ್ರಿಯ ಅಂತ ಕರೀತಾರ. ಶ್ರವಣೇಂದ್ರಿಯ ಅಂದ್ರೆ ಕಿವಿ ಅಂದ್ರೆ ಮತ್ತದ ಕಿವಿ ನಿಮ್ಮ ಹತ್ರ ಎಲ್ಲ ನಿಮ್ ಕಿವಿ ಯಾರ ಕೇಳಿದ್ರೆ ಮತ್ತೊಬ್ಬರು ವಿಷಯಗಳದವ್ರೆ ಇವ್ರು ನಿಮ್ಮ ಹತ್ರ ನಿಮ್ಮ ಹತ್ರ ಇದ್ದು ನಿಮ್ಗೆ ಗೊತ್ತಿರಬೇಕು. ಏನು ಮಾಡೋದು? ಎಷ್ಟು ಚಂದ ಬಂದ ಬರೀ ಚರ್ಮ ಕೇಳಿ ನಾವು ಕಾಣಿಸ್ತಾ ಕಣ್ಣಿ ಇದು ಅಲ್ಲ. ಇಲ್ಲಿ ಗೋಳಕ ಐತಲ್ಲ ರಂಧ್ರ, ಇದೂ ಅಲ್ಲ. ಕಿವಿ ಅಂದ್ರೆ ಏನು ಅಂತಂದ್ರೆ ಅದೊಂದು ಅರ್ಥದ
ಶಬ್ದ ವಿಷಯದ ಪ್ರತ್ಯಕ್ಷಂ ಶ್ರವಣಂ. ನಿಮ್ಗೆ ಹೇಳ್ಬಿಟ್ಟಿದ್ದೀನಿ ಈಗ. ನೋಡಿ, ಇದು ಕೊಳ್ಳದ ಮತ್ತು ಇಲ್ಲಿ ಕೊಳ್ಳದ, ಇಲ್ಲೆರಡು ಕೊಳ್ಳದವ, ಇಲ್ಲೊಂದು ಕೊಳ್ಳದ. ನಾನು ಮಾತಾಡಿದ ಎಲ್ಲಿ ಕೇಳಿಸ್ತಾ ಇದ್ದೀನಿ ನಿಮಗೆ? ಇಲ್ಲೇ ಅಲ್ಲಿ ನಾನು ಮಾತಾಡೋದಿದ್ದೀನಿ, ನಿಮ್ಗೆ ಕೇಳಿಸ್ತಾ ಇದ್ದೀನಿ ಎಲ್ಲಿ? ಇಲ್ಲಿ. ಮತ್ತು ಇಲ್ಲಿ ಕೊಳ್ಳದ ಇಲ್ಲೇ ಕೇಳಬಾರ್ದು. ಹಂಗದ ನೋಡಿ ಪರಮಾತ್ಮ. ಯಾವ ಡಾಕ್ಟರ್ ಕೇಳಿದ್ರೆ ಹೇಳಕ್ ಬರೋದಿಲ್ಲ. ಅಲ್ಲಿ ಇಲ್ಲಿ ಮೂಗಿನ ಹೊರಗಡೆ ಎರಡು ಕೊಳ್ಳದವ, ಇಲ್ಲಿ ಬಾಯಿ ಕೊಳ್ಳದ, ಎರಡು ಕೊಳ್ಳದವ. ಮಾತಾಡಿ ಇಲ್ಲೇ ಯಾಕೆ ಕೇಳಿಸ್ತದೆ? ಈ ಕೊಳ್ಳದ ಇಲ್ಲೇ ಕೇಳಿಸ್ತದ. ನಮಗೇನು ಗೊತ್ತು ಯಾಕೆ ಕಿರಿಕಿರಿ ಹೆಚ್ಚಿ ಕೈ ಬಿಟ್ಟು ಬಿಡು ಅಂದ್ರೆ ಸಾಕೆ ಶ್ರಾವಣ ನೋಡ್ರಿ. ನಾ ಹೇಳ್ತೀನಿ ಈಗ. ಮೊದಲ ಶಬ್ದ ವಿಷಯದ ಪ್ರತ್ಯಕ್ಷ ಶ್ರವಣ. ಒಂದು ಶಬ್ದಕ್ಕೆ ಒಂದು ಅರ್ಥ ಇರ್ತದೆ, ಆ ಶಬ್ದಕ್ಕೂ ಅರ್ಥಕ್ಕೂ ಸಂಬಂಧ ಇರ್ತದೆ. ಆ ಶಬ್ದಕ್ಕೂ ಅರ್ಥಕ್ಕೂ ಇರುವ ಸಂಬಂಧಕ್ಕೂ ನಿಮಗೆ ಪ್ರತ್ಯಕ್ಷ ಆಯಿತು, ಅದಕ್ಕೆ ಶ್ರವಣ ಅಂತ. ನಾನು ಉದಾಹರಣೆ ಹೇಳ್ತೇನೆ. ಈಗ ಕೊಡ, ಹೌದಾ? ಕೊಡ ಅಂದ ತಕ್ಷಣ ಅದಕ್ಕೆ ಸಂಬಂಧವಾದ ಒಂದು ಅರ್ಥ ಇರ್ತದೆ. ಅದು ಕುಟುಂಬರಾಕಾರ ಅಂತ ಅದು ಜ್ಞಾನ ಮಾಡ್ಕೊಡ್ತದೆ. ತಳ, ಹತ್ತಿ, ಹಟ್ಟಿ, ಕುಂಭ ಅಂತ ಸಣ್ಣ ಇದು ಕೊಡ ಅನ್ನೋದಂತ. ಕೊಡ ಅಂತ ಶಬ್ದ ನಿಮ್ಗೆ ತಿಳುವಳಿಕಿತ್ತು ಅಂತಂದ್ರೆ ಯಾವ ಶಬ್ದವನ್ನು ನುಡಿದಿರ್ತಾರಲ್ಲ ಆ ಪದಾರ್ಥದ ಪ್ರತ್ಯಕ್ಷ ಮಾಡ್ಕೊಡ್ಬೇಕದು. ಈಗ ಟೈವರ್, ನ್ಯಾಪ್ಕಿನ್ ಅಂದೇನ, ನ್ಯಾಪ್ಕಿನ್ ಅಂತ ನಿಮ್ಮ ತಿಳುವಳಿಕಿತ್ತಂದ್ರ ಇದರದೇ ಆಕಾರ ಆಗ್ತದೆ, ನೀವು ಪ್ರತ್ಯಕ್ಷ ಆಗ್ತದೆ. ಇದರದಾಗುವುದು ಹೇಳೋದರ್ಥ ಆಯ್ತು. ನ್ಯಾಪ್ಕಿನ್ ಅಂದಾಗ ಕೆಂಪಂದು ಅಥವಾ ಅದು ಯಾವುದೇ ಕಲರ ಈಗ ಹಾಕಿ ಒರೆಸ್ಕೊಳಕ್ಕಂತದ, ಕೈ ಒರೆಸ್ಕೊಳಕ್ಕಂತ ಇದರದೇ ಜ್ಞಾನ ಆಯ್ತಂದ್ರ ಶಬ್ದ ವಿಷಯದ ಪ್ರತ್ಯಕ್ಷ ಶ್ರವಣ. ಇದರ ಪ್ರತ್ಯಕ್ಷ ಮಾಡಿಕೊಡ್ತದೆ ಅಂತೀವಿ. ಇದಕ್ಕೆ ತಿಳಿತು ಅಂದ್ರೆ ಕಣ್ಣು ಅದನ್ನ ಚಾಲು ಮಾಡ್ತಾರೆ. ಮೊದಲು ಬಡ ತಗೊಂಬ ಅಂದ್ರೆ ಬಡ ಅಂತ ತಿಳ್ಕೊಂಡಿದ್ದೇವ. ಕಣ್ಣ ಇದು ತಿಳ್ಕೊಂಡ ಇದು ಕೇಳ್ತಾರೆ, ಹೋಗ ಬಡ ತಗೊಂಬಾರ್ದು, ಬಡ ಇರೋದಕ್ಕೆ ಹುಡುಕಾಡ ಚಾಲು ಮಾಡ್ತಾರೆ. ಆ ಕಿವಿನೇ ಶಬ್ದಕ್ಕೆ ಇರುವ ಅರ್ಥದ ಪ್ರತ್ಯಕ್ಷ ಜ್ಞಾನ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಆ ವಸ್ತುವಿನ ಜ್ಞಾನ ಇದಾಗುವುದಿಲ್ಲ. ಇದಕ್ಕೆ ಕಿವಿ ಅಂತ. ಆ ಶಬ್ದದ ಪ್ರತ್ಯಕ್ಷನೇ ಆಗಲಿಲ್ಲ ಅಂತಂದ್ರೆ ಏನಾಗಬೇಕು ಅಂತ ಕೇಳಿದ್ರೆ ಏನಾಗ್ತಾರೆ? ತುಳಸಿದಾಸರು ತುಳಸಿ ರಾಮಾಯಣವನ್ನು ಬರೀತಾರ. ಅದ್ರ ಪ್ರತ್ಯಕ್ಷ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದ್ರ ಜ್ಞಾನ ಆಗಲಿಲ್ಲ ಅಂತ ಅದ್ರ ಕಿವಿ ಅಲ್ಲ. ಏನಾಗಬೇಕು ಅಂತ ಕೇಳಿ ಬಂದವರು ಜಿನ ಹರಿ ಕಥಾ ಸುನಿ ನಹಿ ಕಾನ ಅಹಿ ಭವನ ಸಮಾನ ಅಂತ ಬರೋದು ತುಳಸಿಯವರು, ತುಳಸಿ ರಾಮಾಯಣಗಳು. ಯಾರು ಗುರುಗಳು ಮಾತನಾಡಿದ್ದನ್ನ ಅಥವಾ ಯಾರು ಮಾತನಾಡಿದ್ದನ್ನ ಹರಿಕಥೆ, ಹರಿಭಜನ ಇವುಗಳ ಶ್ರವಣ ಮಾಡಿಲ್ಲ, ಅದನ್ನು ತಿಳ್ಕೊಂಡಿಲ್ಲಲ್ಲ, ಅದು ಹರಿಕಥನ ಸುನೆ ನಹಿ ಖಾನ, ಅದನ್ನು ಕೇಳೇ ಇಲ್ಲ ಕಿವಿ. ಅದಕ್ಕೆ ಏನಾಗಬೇಕು ಅಂತ ಕೇಳಿದರೆ ಅಹಿ ಭವನ ಸಮಾನ. ಇದು ಹ್ಯಾಂಗ ಗೊತ್ತದಲ್ಲ, ಇನ್ನೊಂದು ಗೊತ್ತಿರ್ತದಂತ ಹೆಸರಿಟ್ಟವರು. ಐಟಿ ಅಂದ್ರೆ ಹಾವು, ಭವನ ಅಂದ್ರೆ ಅದು ಇರುವಂತ ಜಾಗ. ಇದಕ್ಕೆ ಹಾಡಿನ ಗುರುತನ ಹೋಗುವಂತ ಕಿವಿ ಅನ್ಬಾರ್ದು. ಏನ್ ಕೇಳಿಲ್ಲ, ಶಾಸ್ತ್ರ ಕೇಳಿಲ್ಲ ಅಂದ್ರೆ, ಸದ್ಗುರುಗಳ ವಚನ ಕೇಳಿಲ್ಲ ಅಂದ್ರೆ, ಭಜನ ಕೇಳಿಲ್ಲ ಅಂದ್ರೆ ಅದಕ್ಕೆ ಏನಾಗ್ತದೆ? ಹಾಡಿನ ಗುರುತನ ಬೇಕಂತ. ಅಹಿ ಭವನ ಸಮಾನ. ಅದಕ್ಕೆ ಕಿವಿಗೆ ಸಂಬಂಧ ಯಾವಾಗ ಆಯಿತು ಅಂತ ಕೇಳಿದ್ರೆ ಅದಕ್ಕೆ ಸಾಲ ಆಗ್ತದೆ. ಏನು ಸಂಬಂಧ ಆಗ್ಬೇಕಂದ್ರೆ ಮಾತು ಸಂಬಂಧ ಆಗುತ್ತೆ. ಮಾತುಗಳ ನಾಲ್ಕು ಪ್ರಕಾರ ಹೇಳ್ಬಿಡ್ತೀನಿ ನಿಮ್ಗೆ. ಒಂದು ಕೇಳದಾಗಿರ್ತಕ್ಕಂಥ ಮಾತು, ಸತ್ತು ಕೇಳಬಾರ್ದು. ಲಕ್ಷದಲ್ಲಿ ಈ ಮಾತು ಕೇಳಕ್ಕಂದ್ರೆ ಇವರು ಅತಿ ಎತ್ತಿದ ಕೈ
ತಂಬಾಕು ಹಿಡ್ಕೊಂಡು ಮಾತೇ ಮೊದಲೇ ಮಾತಾಡಲ್ಲ. ಅವಾಗ ತಂಬಾಕು ಹಿಡ್ಕೊಂಡು ಪೂರ ಬಂದ್ ಆಯ್ತು ನಮ್ಮ ಗಾಡಿ. ಇವರು ಬಸ್ ಬರೋದ್ರಾಗ 5 ನಿಮಿಷನಾಗ 50 ವರ್ಷದ ಸುತ್ತಿ. ನಿನ್ನೆದು ಕೊಟ್ಟಾರ, ಯಾರಿಗೆ ಕೊಟ್ಟಾರ, ಅವರು ಕೊಟ್ಟಾರ, ಅವ್ರ ಮೇಲೆ ಕೊಟ್ಟಾರ, ದೇಶನೇ ಮುಗಿಸ್ಬಿಟ್ಟಿರ್ತಾರೆ. ಅದಕ್ಕೆ ನೀವು ಲಕ್ಷಣ ಇಟ್ಕೋಬೇಕು. ಜೀವನದಲ್ಲಿ ಕೇಳದೇ ಇರತಕ್ಕಂಥ ಮಾತುಗಳ ಒಂದು ಸ್ವಲ್ಪ ಕೇಳಬಾರ್ದು. ಒಂದಿಷ್ಟು ಕೇಳಲೇಬೇಕಾದಂಥ ಮಾತುಗಳು, ಒಂದಿಷ್ಟು ಕೇಳಿದ್ರು ಮಾತುಗಳು, ಒಂದಿಷ್ಟು ಕೇಳಿದ್ರು ಮಾತುಗಳು. ಇವು ನಾಲ್ಕು ಯಾವ ಕೇಳಲೇಬಾರದು ಅಂತ ಮಾತು ಯಾವುದು ಕೇಳಿದ್ರೆ ಮತ್ತೊಬ್ಬರ ಮನಿ ಹಾಳು ಮಾಡತಕ್ಕಂಥದ್ದು, ಮತ್ತೊಬ್ಬರ ಹೃದಯ ನಿದ್ರಾಮಕವಾಗಿ ಎಲ್ಲಿ ಒಡಿಸ್ತಕ್ಕಂಥ ಮಾತುಗಳು, ಅವರ ಸಂಸಾರ ಹಾಳು ಮಾಡತಕ್ಕಂಥ ಮಾತುಗಳು, ಅವರ ಜೀವನವನ್ನೇ ನರಕಮಯ ಮಾಡತಕ್ಕಂಥ ಮಾತುಗಳಲ್ಲ. ಇವು ಕೇಳಬಾರದು. ಇವು ಚಾಡಿ ಮಾತ, ನಿಂದ ಅಂತ ಕರೀತಾ ಇದ್ದಾರೆ. ಇವು ಯಾರೇ ಅಂತ ಮಾತಾಡ್ತಾರೆ ದಿನ ಗಾಳಿ ಹಿಡ್ಕೊಂಡು ದೂರ ಹೋಗ್ಬೇಕಂತ. ಕೇಳಲೇಬಾರದಂತ ಮಾತುಗಳಿವು. ನಾ ಯಾಕೆ ಹೇಳ್ತೀನಿ ಅಂದ್ರೆ ಕೇಳಲೇಬಾರದಂತ ಮಾತು ಕೇಳಿ ಕೈಗೆ ಕೆಟ್ಟು ಅರಮನೆ ಅರಣ್ಯ ಸದೃಶ ಆಗಿ ಹೋಯಿತು. ಅರಣ್ಯ ಸದೃಶ ಆದ ಸುಧಾರಾಯಿತು ಅಯೋಧ್ಯೆ ಕೂಡ. ಯಾರು ನಾ ಸುಮ್ಮನೆ ಹೇಳಾಗ್ತೀನಿ ನಿಮ್ಗೆ. ಯಾಕೆ ಹೇಳಿದಕ್ಕೆ ಕೈಕೇಯಿ ಜನ್ಮ ಕೊಟ್ಟಂತ ಕೌಶಲ್ಯಕ್ಕಿಂತಲೂ ಹೆಚ್ಚಿನ ಪ್ರೀತಿದ್ದಂತ ರಾಮನ ಮೇಲೆ ಕೈಕೇಯಿ ಗರ್ಭದಲ್ಲಿಟ್ಕೊಳ್ಳಿ. ಹಡದಕ್ಕೆ ಕೌಶಲ್ಯ ಆದರೂ ಕೂಡ ಅಷ್ಟು ಪ್ರೀತಿಯಿಂದ ಬೆಳೆಸಿದ್ದಂತ ಕೈಕೇಯಿ ಅಷ್ಟು ಪ್ರೀತಿದ್ದು ರಾಮನ ಮೇಲೆ ಅಂತ ಪ್ರೀತಿ ಸುಟ್ಟು ಹೋಯ್ತು, ಅಂತ ಪ್ರೀತಿ ಹೊರಬೇಕು, ಅಂತ ಪ್ರೀತಿ ನಾಶ ಆಗಬೇಕು. ಅದರಿಂದ ಅಂತ ಕೇಳಿದರೆ ಆ ಮಂತ್ರ ಇರ್ತಿತ್ತಲ್ಲ, ಮಂತ್ರ ಏನು ಅಂತ ಕೇಳಿದ್ರೆ ಮಂತ್ರ ಅಂತ ಯಾಕೆ ಹೆಸರಾಗಿ ಇಟ್ಟಿದ್ರು ಅಂದ್ರ ಮಂತ್ರ ಪದಕ್ಕೆ ಅರ್ಥ ಬರೋದು ಗುಪ್ತ ಭಾಷಣ ಮಂತ್ರ ಅಂತ. ಮಂತ್ರ ಅಂದ್ರೆ ಏನು? ಗುಪ್ತ ಭಾಷಣ, ಕಿವಿಯಾಗಳು. ಅದಕ್ಕೆ ಮಂತ್ರ ಅಂತ ಅದಕ್ಕೆ ಹೋಗೋದು ಬಾಳ ಹಾಕಿ ಕಿವಿಯಾಗ ಹೇಳ್ತಾರೆ ಸವಾಸ ಮಂತ್ರ. ಆಕಿನ ಕೈಕೇಯಿಗೆ ಮಂತ್ರ ಏನು ಹೇಳಿದ್ರೆ ಆಕಿನ ಕಣ್ಣು ಕಿವಿಯಾಗ ಹೇಳಿದ್ರು. ಇದು ಚಾಡಿ ಮಾತು. ಆ ಮಾತು ಕೇಳಿದ್ರು ಕೈಕೇಯಿ ಅಷ್ಟು ಪ್ರೀತಿಯಿಂದ ರಾಮನ ಮೇಲೆ ಪ್ರೀತಿ ಸುಟ್ಟು ಹೋಯ್ತು. ಅರಮನೆ ಹೇಳ್ಕೊಡು, ಅರಣ್ಯಕ್ಕೆ ಹೋಗಿ ಪರಿಣಾಮ ಸಹ ಕೆಟ್ಟ ಹೇಳಿದ್ದೆಲ್ಲ. ಅದಕ್ಕೆ ಜೀವನದಲ್ಲಿ ಕೇಳಲೇಬಾರದು, ಕೇಳಬೇಡ. ನಿಮ್ಮ ಮನೆಯೂ ಹಾಳ, ಅವ್ರ ಮನೆಯೂ ಹಾಳ. ಯಾರು ಕೇಳ ಕರ್ಕೊಂಡು ಬಂದ್ರೆ ಹತ್ತು ಕೇಳಲೇಬಾರದು ಅಂತ ನಿಂದೇ ಚಾಡಿ. ಕೇಳಲೇಬೇಕಾಗುತ್ತದೆ. ಅವು ನಿನ್ನ ಜೀವನ ಉದ್ದಾರಿತ್ತು, ನಿಮ್ಮ ಮನೆ, ನಿಮ್ಮ ಪ್ರಪಂಚ ಅವರಿಗೆ ನಿನ್ನ ಹಿತ ಆಗಿತ್ತಂದ್ರೆ ಆ ಮಾತು ಕೇಳಬೇಕು. ನಿಮ್ಮ ಸಂಸಾರದ ಉದ್ಧಾರ ಮಾಡ್ತಕ್ಕಂಥ ಮಾತುಗಳು ಇರ್ತಾವಲ್ಲ, ಅವು ಹೇಳ್ತಿದ್ರಂದ್ರೆ ಅವ್ರು ಹೋಗಿ ಕೇಳಬೇಕು. ಅವು ನಿಮಗೂ ಹಿತ, ಮತ್ತೊಬ್ಬರಿಗೆ ಹಿತ. ಇವು ನೀತಿಯುಳ್ಳ ಮಾತು, ನೀತಿಯುಕ್ತ ಮಾತು ಅಂತ. ಯಾವ ನೀತಿಯುಕ್ತವಾದ ಮಾತುಗಳನ್ನ ಕೇಳಬೇಕು. ಅಲ್ಲಿ ಹೋಗ್ಬೇಕು, ಕೇಳಬೇಕು. ಇನ್ನೊಂದಿಷ್ಟದ ಆಘಾತಕಾರಿಯಾದಂಥವು ಏನಿರ್ತಾವೆ ಕೇಳಿಬಿಟ್ಟು ಒಳಗಿಟ್ಕೋಬಾರ್ದು. ಅವು ಒಳಗಿಟ್ಕೊಂಡ್ರೆ ಅಂದ್ರೆ ನಿಮ್ಮ ಜೀವನ ಹಾಳು ಮಾಡ್ತದ. BP ಏರ್ತದ, ಶುಗರ್ ಏರ್ತದ, ಹಾರ್ಟ್ ಅಟ್ಯಾಕ್ ಆಗ್ತದ. ಆಘಾತಕಾರಿಯಾದಂಥ ದುರ್ಘಟನಾ ರೂಪವಾದಂಥ ಮಾತುಗಳನ್ನ ಸುಮ್ಮನೆ ಕೇಳಿ ಬಿಟ್ಟು ಬಿಡಬೇಕು, ಒಳಗಿಟ್ಕೋಬಾರ್ದು. ಇನ್ನು ಕೇಳಿ ಹಿಡಿಯುವ ಮಾತುಗಳು ಯಾವ ಕೇಳಿದ್ರೆ ಅದಕ್ಕೆ ಬರೋದ್ರಲ್ಲಿ ಶ್ರೋತ್ರಿಯ ಬ್ರಹ್ಮ ನಿಷ್ಠ ಭೂಮುಖಾಸ್ತ ಶ್ರುತಿ ವಾಕ್ಯ ವಿಜ್ಞಾನಂ ಶ್ರವಣಂ. ಯಾವಾಗ ಶ್ರವಣ ಯಾವಾಗ ಕೇಳಬೇಕು? ಶ್ರೋತ್ರಿಯ ಬ್ರಹ್ಮನಿಷ್ಠ ಭೂಮುಖ ಶ್ರುತಿ ವಾಕ್ಯ ವಿಜ್ಞಾನಂ ಶ್ರವಣಂ. ಆ ಶ್ರವಣ ಅವರು ಕಿವಿಯನ್ನವಾಗ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠದಿಂದ ಕೂಡಿದಂತ ಸದ್ಗುರುಗಳ ಮಾತುಗಳು ನಿನ್ನ ಕಿವಿಗೆ ಬಿದ್ದು ಅಂತಂದ್ರ ಅವಾಗ ಶ್ರಾವಣ ಆಗ್ತದಂತ. ಯಾವಾಗ ಸದ್ಗುರುಗಳ ಮಾತು ನಿನಗೆ ಕಿವಿಯಾಗಿ ಬೀಳ್ತದ ಅವಾಗ ಪ್ರತಿನಿತ್ಯ ಶ್ರಾವಣ, ವರ್ಷದ 1 ತಿಂಗಳ ಶ್ರಾವಣ ಅಲ್ಲ. ಯಾವಾಗ ಆ ಗುರುಗಳ ಮಾತು ನಿನಗೆ ಕಿವಿಗೆ ಬಿದ್ದು ಅಂದ್ರೆ ಯಾವಾಗ ಬೀಳ್ತದ ಕ್ಷಣ
ಗುರುವಿನ ಮಾತು, ಅದು ಎಂಥ ಮಾತು? ಶ್ರುತಿ ಸಂಬಂಧವಾದಂಥ ಮಾತು. ಅದು ಸಂಬಂಧ ಆಯಿತು ಅವಾಗ ಶ್ರಾವಣ ಆಗ್ತದ. ಇಂಥ ಮಾತುಗಳನ್ನು ಕೇಳಬಾರ್ದು, ಒಂದಿಷ್ಟು ಕೇಳಬೇಕು, ಒಂದಿಷ್ಟು ಕೇಳಬೇಕು, ಒಂದಿಷ್ಟು ಗುರುವಿನ ಮಾತು ಕೇಳಬೇಕು. ಕೇಳುವುದರಿಂದ ಏನಾಗ್ತದೆ ಅಂತ ಹೇಳ್ಬಿಡ್ತೇನೆ. ಶ್ರುತ್ವಾ ಧರ್ಮಂ ಜಾನಾಮಿ, ಶ್ರುತ್ವಾ ತ್ಯಜತಿ ದುರ್ಮತಿಂ, ಶ್ರುತ್ವಾ ಜ್ಞಾನಂ ಲಬ್ಧ್ವಾ, ಶ್ರುತ್ವಾ ಮೋಕ್ಷಂ ಆಪ್ನೋತಿ. ನಾನು ಕೆಲಸ ಕೇಳೋದಿಲ್ಲ, ಕರ್ಮದಲ್ಲಿರಬಾರ್ದು. ಕೇಳೋಣದರಿಂದ ಮನುಷ್ಯರಿಗೆ ಧರ್ಮದ ಜ್ಞಾನ ಆಗ್ತದೆ, ಮತ್ತೆ ಕೇಳೋಣದಿಂದಲೇ ಅಧರ್ಮದ ಜ್ಞಾನ ಆಗ್ತದ. ಎರಡು ಅದಾವ. ಕೇಳೋದ್ರಿಂದಲೇ ಧರ್ಮದ ಜ್ಞಾನ ಆಗ್ತದ, ಕೇಳೋದ್ರಿಂದಲೇ ಅಧರ್ಮದ ಜ್ಞಾನ ಆಗ್ತದ. ಧರ್ಮ ರೂಪಿಯಾದಂತ ದುರ್ಯೋಧನ ಕೇಳದ ಅಧರ್ಮದ ಜ್ಞಾನ ಆಯ್ತು ಅವನಿಗೆ. ಅಶ್ವತ್ಥಾಮ ಹತೋಹತ ಅವನಿಗೆ ಧರ್ಮಜ್ಞ, ಧರ್ಮ ಏನನ್ನು ಗೊತ್ತಿತ್ತು ಅವನಿಗೆ. ಆದರೂ ಹಂಗ ಮಾತು ಕೇಳಿದಲ್ಲ, ಹೇಳಬಾರ್ದಾಗಿದ್ದವನ್ನ ಆದರೂ ಹೇಳ್ದ. ಅಂತ ಹೇವಾದಂತ ಮಾತುಗಳ ಕಿವಿಯಾಗಿದ್ರ ಧರ್ಮಿಷ್ಠರು ಕೇಳ್ತಾನ, ಅಧರ್ಮ ಅಂತ ಆಗ್ತಾನ. ಹಿಂಗ ದೃಷ್ಟಾಂತದ ಧರ್ಮ ಹೆಂಗ ಧರ್ಮಿಷ್ಠ? ಅಶ್ವತ್ಥಾಮ ಸತ್ತಿದ್ದಿಲ್ಲ, ಅಶ್ವತ್ಥಾಮ ಸತ್ತಾನ ಅಂತ ಹೇಳಿದ್ರು, ಹೇಳಿಬಿಟ್ಟ. ನರಕದ ದರ್ಶನ ಆಗ್ತಂತವನು. ಹಾಗಲ್ಲ, ಕೇಳೋಣದ್ರಿಂದ ಧರ್ಮ ಅಂತಿದ್ರ ಅಧರ್ಮದ ಮಾತು ಕೇಳಿದ್ರೆ ಅದು ಜ್ಞಾನ ಆಗ್ತದೆ. ಶ್ರುತ್ವಾ ಧರ್ಮಂ ಜಾನಾಮಿ, ಹೇ ಮನುಷ್ಯ ಇದ್ದಂದ್ರೆ ಅದನ್ನು ಕೇಳಿದವರಿಗೆ ಧರ್ಮದ ಜ್ಞಾನ ಆಗ್ತದೆ. ಶ್ರುತ್ವಾ ದುರ್ಮತಿಂ ತ್ಯಜತಿ, ಇದಕ್ಕೆ ನಿಮ್ಮನ್ನ ವಾಲ್ಮೀಕಿಯ ದೃಷ್ಟಾಂತ ಲಕ್ಷ್ಯದಲ್ಲಿ ಕೊಡ್ರಿ. ಎಷ್ಟೋ ಜನ ಸ್ತ್ರೀಯರನ್ನ, ಮಕ್ಕಳನ್ನ, ತಾಯಿ ಮಕ್ಕಳನ್ನ ಹತ್ಯೆ ಮಾಡಿದಂತ ವಾಲ್ಮೀಕಿ ಒಂದೇ ಮಾತು ಹೇಳ್ದ, ಯಾರು? ನಾಲ್ಕು ಒಂದೇ ಮಾತ. ಎಷ್ಟು ಅದ್ಭುತ ಆಯ್ತು ಜೀವನ ಪರಿವರ್ತನೆ. ಶ್ರುತ್ವಾ ತ್ಯಜತಿ ದುರ್ಮತಿಂ, ದುಷ್ಟ ಬುದ್ಧಿ ಹೋಗ್ತದಂತ, ದುರ್ಮತಿ ಹೋಗ್ತದಂತ ಕೇಳುವುದರಿಂದ ಅಷ್ಟೆಲ್ಲ ಜನರನ್ನು ಕರೆ ಮಾಡಿದಂತ ಹೆಂಗ ನಿರ್ದಾಕ್ಷಿಣ್ಯವಾಗಿ ಅವರು ಅಂಗಲಾಚಿ ಬೇಡಿಕೊಂಡು ಕೂಡ ಬಿಡಲಾಗಿ ಅವರನ್ನು ಕರೆ ಮಾಡಿದಂತ ಒಬ್ಬ ವ್ಯಕ್ತಿ ಎಲ್ಲ ದುರ್ಮತಿಯನ್ನ, ದುಷ್ಟ ಬುದ್ಧಿಯನ್ನ ತ್ಯಾಜ್ಯ ಮಾಡಿದಂತ ಆಗಿದ್ದಾಗ ನಾಳನ್ನು ಒಂದೇ ಒಂದು ಮಾತಿನಿಂದ, ಅವನ ಮಾತನ್ನು ಕೇಳುವುದರಿಂದ ಒಂದೇ ದರ್ಶನ, ಒಂದೇ ಸಲ ದರ್ಶನ ಆಯಿತು. ಒಂದೇ ಹೇಳಿಬಿಟ್ಟ. ಅಂತ ದೊಡ್ಡ ಪ್ರವೃತ್ತಿಯಿಂದ ಕೂಡಿದ ವಾಲ್ಮೀಕಿ ಆಗಿಬಿಟ್ಟ. ಆದಿಕವಿ ಅಂತ ಹೆಸರು ಪಡ್ಕೊಂಡ. ಶ್ರುತ್ವಾ ತ್ಯಜತಿ ದುರ್ಮತಿಂ, ಶ್ರುತ್ವಾ ಜ್ಞಾನಂ ಆಪ್ನೋತಿ, ಜ್ಞಾನ ಪ್ರಾಪ್ತಿ ಮಾಡ್ಕೊತಾನೆ. ಶ್ರುತ್ವಾ ಮೋಕ್ಷಂ ಆಪ್ನೋತಿ, ಮೋಕ್ಷವನ್ನು ಹೊಂದುತ್ತಾನ. ಆ ಕೇಳೋದರಲ್ಲಿ ಎಷ್ಟು ಶಕ್ತಿ ಅದ ಅಂತ ಕೇಳಿದ್ರೆ ಇವುಗಳನ್ನೆಲ್ಲ ನೋಡಿದ್ರೆ ನಿಮ್ಮ ಜೀವನ ಪಾವನ ಆಗ್ತದ. ಅದಕ್ಕೆ ದಿನ ಶ್ರವಣ ಹೇಗೆ ಆಗ್ತದ? ಶ್ರಾವಣ ಆಗೋದಿಲ್ಲ, ದಿನ ಶ್ರವಣ ಆಗೋದಿಲ್ಲ, ದಿನ ಶ್ರಾವಣ ಆಗೋದಿಲ್ಲ. ಯಾವಾಗ ಸದ್ಗುರುಗಳ ವಾಕ್ಯ ನಿಮ್ಮ ಕಿವಿಗೆ ಬೀಳ್ತದ ಅವಾಗೆಲ್ಲನೂ ಶ್ರಾವಣ ಅಂತ ಕರೆದಾರ. ನಿಮಗೆ ಹಾಗೆ ಮಾಡಕ್ ಆಗೋದಿಲ್ಲ ಅಂತ ತಿಳ್ಕೊಂಡು ವರ್ಷ ಒಳಗೆ ಒಂದು ತಿಂಗಳು ಇಟ್ಟರೆ ಬಂದಾರೋದು ಮಂದಿ. ಅದಕ್ಕೆ ನಾವು ಶಾಸ್ತ್ರ ಬಿಡ್ತೀವಿ. ಎರಡು ಟೈಮ್ ಹೇಳ್ತೀವಿ ಮೊದಲು, ಈಗ ಎಲ್ಲರೂ ಕೊಡ್ಬಿಟ್ಟ ನಾವು ಬಿಟ್ಟಿವಿ. ಮತ್ತು ನೀವು ಬರೋದಲ್ಲ, ಸದಾ ಕಾಲ ನೀವು ನಿಮ್ಮ ಮನೆಯೊಳಗೆ ಎಲ್ಲರೂ ಕೂತ್ಕೊಂಡು ಮಾಡಿದ್ರೆ ಅದು ಶ್ರಾವಣ ಇರುತ್ತೆ. ವರ್ಷದೊಳಗೆ ಒಂದಿನ ಮಾಡೋದಲ್ಲ. ಅದಕ್ಕೆ ಸತತ ಜೀವಿತ ಎಂತೋ ಮಾಮ ಅಂತ ಪರಮಾತ್ಮ ಗೀತೆಯಲ್ಲಿ ಹೇಳ್ತಲ್ಲ. ನಿಮ್ಮ ಮನೆಯೊಳಗೆ ಕೂತ್ಕೊಂಡು ಒಂದು ಟೈಮ್ ಟೇಬಲ್ ಹಾಕಿದ್ರೆ ನಿಮ್ಮ ಹೆಣ್ಣು ಮಕ್ಕಳು ಎಲ್ಲರೂ ಸೇರಿ ಒಂದು ಟೈಮ್ ಹಾಕೊಂಡು ಆಗಿ ನೀವು ಸಚ್ಚಿಂತನ ಮಾಡಿ ಭಗವತ್ ಕಥಾ ಮಾಡಿದ್ರೆ ಅಂದ್ರೆ ಅದು ಶ್ರಾವಣ ಯಾಗಿದೆ ಅಂತ ಅದು ಜೀವನ ಪಾವನ ಆಗ್ತದೆ. ನೀವು ಎಲ್ಲಿ ಬರ್ತೀರಿ ಅಲ್ಲಿ ಹೋಗಿ ಸೇರಿಸ್ತದಂತೆ ನಿಮಗೆ. ಮತ್ತು ಬರೇ ಪ್ರಪಂಚ ಮಾಡಿದ್ರಿ ಅಂತಂದ್ರೆ
ಕಲಿಸಿ ಸದ್ಗುರುಗಳು ಕರುಣಿಸಿ ಅಂತ ಹೇಳಿ ಈಗ ಒಂದೆರಡು ಫಂಕ್ಷನ್ ಆಗ್ತವ ಮುಗಿದ ಕೂಡಲೇ